ಚಿಕ್ಕ ಹುಡುಗಿ ನಾನು ಹೋದೆ. ಚನ್ನ ಪಟ್ಟಣದ ಬಣ್ಣದ ಗೊಂಬೆ ಮಿರಿ 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 ಮಲಗುವ ಗೊಂಬೆ. ಯಾರು ಹೇಳಿದ್ ನಿಮ್ಗೆ? ಶೋ ಆದ್ಮೇಲಂತೂ ಯು ವಿಲ್ ನಾಟ್ ಬಿಲೀವ್, ನನ್ನ ಹೆಸರು ಹೇಳಿದ್ಮೇಲೆ ಪಿನ್ ಡ್ರಾಪ್ ಸೈನ್ಸ್ ಸಚ್ಚ ಮೀಟರ್ ಆಫ್ ಆಗುವಂಥ ಒಂದು ಇದು ಅಂದರೆ, ಸ್ಟೇಜ್ ಮೇಲೆ ಹೋದ್ರೆ ಎಲ್ಲ ಗ್ರಂಪಿ ಇರ್ತಾರೆ. ದಿಸ್ ವಾಸ್ ಮೈ ಪ್ರಿಯಾರಿಟಿ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಬೋದು ಅಷ್ಟೇ. ಬಡತನ ಅನ್ನೋದು ದೂರ ಇಡಬೇಕಾ, ಟ್ಯಾಲೆಂಟ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾ? ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ದಿ ಮೋಸ್ಟ್ ಎಲೆಕ್ಟ್ರಿಫೈಯಿಂಗ್ ಆರ್ಟಿಸ್ಟ್ ನಾನು ನೋಡಿರುವಂತಹ ಸುನೇತ್ರಾ ಪಂಡಿತ್ ಅವರು. ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ಕಾರ. ವೆಲ್ಕಮ್ ಟು ಗ್ರೀನ್ ರೂಮ್ ಗುಟ್ಟುಗಳು. ಒಂದಷ್ಟು ಗುಟ್ಟುಗಳನ್ನ ರಟ್ ಮಾಡೋಣ. ವೆರಿ ಹ್ಯಾಪಿ ಇರೋದೇ ರಟ್ ಮಾಡಕ್ಕೆ, ಹೌದು ಅಲ್ವಾ? ಇಲ್ಲಾಂದ್ರೆ ಅದು ಗುಟ್ಟು ಅಂತಾನೆ ಅನ್ನಿಸ್ಕೊಳ್ಳಲ್ಲ. ಅಲ್ಲ, ಮಜಾ ಇಲ್ಲಿರುತ್ತೆ ಗುಟ್ಟಾಗೆ ಉಳ್ಕೊಂಡ್ಬಿಟ್ರೆ. ಹೌದು ಹೌದು. ಸೊ ವೆಲ್ಕಮ್ ಟು ದ ಶೋ. ವೆರಿ ಹ್ಯಾಪಿ. ಫಸ್ಟ್ ಥಿಂಗ್, ಪ್ರತಿ ಈ ಪಾಡ್ಕಾಸ್ಟಲ್ಲಿ ನಾವು ಕೇಳುವಂತಹ ಮೊದಲನೇ ಪ್ರಶ್ನೆ, ರಂಗಭೂಮಿಗೆ ನೀವು ಬಂದದ್ದು ಯಾವಾಗ ಮತ್ತೆ ಹೇಗೆ? ರಂಗಭೂಮಿಗೆ ಬಂದಿದ್ದು ತುಂಬಾ ಒಂಥರ ನಾನು ಅನ್ಕೊಳ್ದೇ ಇರೋಂಥ ಒಂದು ಫೀಲ್ಡ್ಗೆ ನಾನು ಬಂದಿರೋದು. ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದೆ. ಡಿಸ್ಟ್ರಿಕ್ಟ್ಗೆ ರಿಲೇ ಆಡ್ತಾ ಇದ್ದೆ ನಾನು. ಓಕೆ. ಸೊ YMC ಅಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ರಿಲೇ ಆಡ್ತಾ ಇದ್ದೆ. ರಿಲೇ ಅಲ್ಲಿ ನನಗೆ ಕಾಲು ಒಂದು ಸ್ವಲ್ಪ ಪೆಟ್ಟಾಯಿತು, ಅಂದರೆ ಕ್ರ್ಯಾಂಪ್ಸ್ ಶುರು ಆಯಿತು. ಸೊ ನನಗೆ ಓದೋದ್ರ ಜೊತೆಲಿ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಬೇಕಾಗಿತ್ತು. ಅಂದರೆ ನನ್ನ ಇಡೀ ಜೀವನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಕಳೆದಿರೋದು ನಾನು. ಸೊ ಆಲ್ ಮೈ ಸ್ಕೂಲಿಂಗು, ಕಾಲೇಜು ಎಲ್ಲಾನು ಏನ್ ಮಾಡೋದು ಅಂತ ಹೈಸ್ಕೂಲಲ್ಲಿ ಒಂದು ಇದಾಯ್ತು. ಆಗ್ತಾನೆ ನಾನು SSLC ಎಕ್ಸಾಮ್ ಬರ್ದಿದೆ. ನಮ್ಮ ಅಕ್ಕ BHS ಅಲ್ಲಿ ಓದ್ತಾ ಇದ್ಲು. ಆವಾಗ ಅವ್ರಿಗೆ ರಂಗ ಶಿಬಿರಕ್ಕೆ ಆಯ್ಕೆ ಆಗಿದ್ಲು. ಭಾರತ್ ಯಾತ್ರಾ ಕೇಂದ್ರ ಅವರು ರಂಗ ಶಿಬಿರ ಆರ್ಗನೈಸ್ ಮಾಡಿದ್ರು ಕಲಾಕ್ಷೇತ್ರದಲ್ಲಿ. ಅವಳು ಅದಕ್ಕೆ ಆಯ್ಕೆ ಆದ್ಲು. ಅವಳು ಶೀಸ್ ಬೇಸಿಕ್ಲಿ ಕ್ಲಾಸಿಕಲ್ ಡಾನ್ಸರ್. ಸೊ ಅವರೊಂದು ಇದು ಶಿಬಿರದ ಕಡೆಯಲ್ಲಿ ಒಂದು ಪ್ರೊಡಕ್ಷನ್ ತಗೋತಾರೆ. ಹುಚ್ಚ ಮುನಸೀಫಾ ಅಂತ ಒಂದು ನಾಟಕ ತಗೊಂಡ್ರು. ಉಮಾಶಂಕರ್ ನಿರ್ದೇಶನ. ಸೊ ಅವ್ರು ಇತ್ತೀಚೆಗೆ ಸಿನಿಮಾನೂ ಆಯ್ತು, ನಿಮ್ಗೆ ಗೊತ್ತಿದ್ರೆ, ಹುಚ್ಚ ಮುನಸೀಫಾ ಅಂತ. ಆ ನಾಟಕದಲ್ಲಿ ಬೆಳ್ಳಿ ಅನ್ನೋ ಒಂದು ಪಾತ್ರ ಬಂತು. ಬೆಳ್ಳಿ ಪಾತ್ರಕ್ಕೆ ಯಾರು ಆಕ್ಚುಲಿ ಆ ಶಿಬಿರದಲ್ಲಿರೋ ಹುಡುಗಿರು ಸೂಟ್ ಆಗ್ತಾ ಇರಲಿಲ್ಲ. ಅಂದ್ರೆ ತುಂಬಾ ಒಂದು ಇನ್ನೋಸೆಂಟ್, ಒಂದು ಚಿಕ್ಕ ಹುಡುಗಿ, ಒಂದು ಎಳೆ ಹುಡುಗಿ, ಜೀವನನ್ನ ತುಂಬಾ ಖುಷಿಯಾಗಿ ನೋಡುವಂತ ಹುಡುಗಿ, ಅಂತ ಹುಡುಗಿ ಬೇಕಾಗಿತ್ತು ಅವ್ರಿಗೆ. ಸೊ ಯಾರು ಆಗ್ಲಿಲ್ಲ ಅಂತ ಏನೋ ಡಿಸ್ಕಷನ್ ನಡೀತಾ ಇತ್ತು. ಅವಾಗ ನಮ್ಮ ಅಕ್ಕ ಶಿ ಓವರ್ ಹರ್ಡ್ ಇಟ್. ಆಗ ನಮ್ಮ ಅಕ್ಕ ಹೇಳಿದ್ಲು, ನನ್ನ ತಂಗಿ ತುಂಬಾ ವೆರಿ ಆಕ್ಟಿವ್, ಸ್ಕೂಲಲ್ಲೆಲ್ಲ ಸಿಕ್ಕಾಪಟ್ಟೆ ನಾಟಕ, ಡಾನ್ಸು ಎಲ್ಲ. ಅವಾಗ ನಾನೇ ಬರೀತಾ ಇದ್ದೆ ನಾಟಕ ಎಲ್ಲ, ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲೆಲ್ಲ ನಾನೇ ಪುಟ್ಟಾಣಿ ನಾಟಕ 2 ನಿಮಿಷದ ಸ್ಕಿಟ್ ಮಾಡ್ತಾ ಇದ್ದೆ. ಪುಳಿಯೋಗ್ರೆ ಅಂತ, ಆಮೇಲೆ ಹಿಂಗೆ ಏನೇನೋ ತರಲೆ ಮಾಡಿದ್ದೀನಿ ನಾನು. ಆಮೇಲೆ ಹರಿ ಅಂತ, ಹರಿ ಅಂದ್ರೆ ಹರಿರಾಮ ಹರೇ ರಾಮ, ಹರಿ ಹರಿ ಅಲ್ಲ, ಹರಿ 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 ಅಂತ ಸಮಥಿಂಗ್ ಲೈಕ್ ದಟ್. ಅದನ್ನ ಸೊ ಈ ಥರದ್ದೆಲ್ಲ ಪುಟ್ ನಾಟಕ ಮಾಡಿದ್ ನೋಡಿದಾಳೆ. ಆಮೇಲೆ ರೆಸಿಟೇಷನ್ ಕಾಂಪಿಟೇಷನ್ ಅಂತ ಇರ್ತದೆ. ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನನಗೆ ರೆಸಿಟೇಷನ್ ಅಲ್ಲಿ, ನೀವು ನಂಬ್ತಿರೋ ಇಲ್ವೋ, ಬಹುಶಃ ನಾನು ಇಡೀ ಸ್ಕೂಲ್ ಜೀವನದಲ್ಲಿ ನಾನೇ ಫಸ್ಟ್ ಪ್ರೈಸ್ ತಗೊಂಡ್ರು. ಅಷ್ಟೂ ಕ್ಲಾಸ್ಗಳಲ್ಲಿ, LKG ಇಂದ ಹಿಡಿದು ನೀವು ಹೈಸ್ಕೂಲ್ ತನಕ ರೆಸಿಟೇಷನ್ ಇದ್ರೆ ಅಷ್ಟೂ ವರ್ಷಗಳು ನಾನೇ ತಗೊಂಡ್ರು. ಯಾಕಂದ್ರೆ ನಾನು ಎನಾಕ್ಟ್ ಮಾಡ್ತಾ ಇದ್ದೆ. ಇವಾಗ ನಿಮ್ಗೇನು ಫಾರ್ ಎಕ್ಸಾಂಪಲ್, ಚನ್ನ ಪಟ್ಟಣದ ಬಣ್ಣದ ಗೊಂಬೆ ಮಿರಿ 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 ಮಲಗುವ ಗೊಂಬೆ ಅಂತ ಫುಲ್ ನಾನೇ, ನನ್ನ ಇಮ್ಯಾಜಿನೇಷನ್. ಅಂದ್ರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡು ರೆಸಿಟೇಷನ್ ಹೇಳೋರು, ನನಗೆ ವಿತ್ ಆಕ್ಷನ್ ಮಾಡ್ತೆ. ಬಹುಶಃ ದಟ್ ವಾಸ್ ಅ ಪ್ಲಸ್ ಫಾರ್ ಮೀ. ಹಾಗಾಗಿ ನನಗೆ ಪಕ್ಕ. ಆಮೇಲೆ ನನ್ಗೇನ್ ಗೊತ್ತೆ, ನನಗೆ ಪ್ರೈಸ್ ಬರೋದು ಆ ಲೆವೆಲ್ ಕಾನ್ಫಿಡೆನ್ಸ್ ನನಗೆ. ಇಟ್ ವಾಸ್ ನಾಟ್ ದಟ್ ಬೇರೆಯವ್ರಿಗೆ ಬರುತ್ತೆ ನನಗೆ ಬರುತ್ತೋ ಇಲ್ವೋ.
ಹ್ಮ್ ಹ್ಮ್ ನನಗೆ ಬರೋದು, ಹ್ಮ್ ಅಷ್ಟು ಓವರ್ ಕಾನ್ಫಿಡೆಂಟ್ ಆಗಿದೆ ನಾನು. ಹ್ಮ್ ಸೊ ಇದೆಲ್ಲ ಆಕ್ಟಿವಿಟೀಸ್ ನೋಡಿದ್ಲಲ್ಲ ಅವಳು, ಹ್ಮ್. ನನ್ನ ತಂಗಿ ಹಂಗ ನಾಗರಾಜ್ ಮೂರ್ತಿ ಅಂತ ನೀವೆಲ್ರಿಗೂ ಗೊತ್ತಿರ್ಬೋದು, ನನ್ನ ಗುರುಗಳವರು. Yes. ಮನೆಗೆ ಬಂದ್ಬಿಟ್ರು ಅವರು. Okay. ಏನಮ್ಮ ಮಾಡ್ತೀಯಮ್ಮ ಅಂದ್ರು. ಎಲ್ಲಿ ಕಲಾಕ್ಷೇತ್ರ ಎಲ್ಲಿದೆ, ನಮ್ಗೆ ಗೊತ್ತಿಲ್ವಲ್ಲ ಎಲ್ಲಿ ಈ ತರ. ಸರಿ ಮಾಡ್ತೀನಿ, ನನ್ಗೊಂದು ಬುದ್ಧಿ, ನೀವ್ ಏನ್ ಕೇಳಿದ್ರು ನಾನು ಹ್ಞೂ ಅಂತೀನಿ, ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಆಮೇಲೆ ಕತೆ ಹೊಡಿತೀನಿ, ಸೆಕೆಂಡ್ ಫಸ್ಟ್ ಇಂಪ್ರೆಷನ್ ಅಲ್ಲಿ ತಲೆ ಎಲ್ಲ ನಡೆಸ್ಬಿಟ್ಟಿರ್ತೀನಿ, ಆಮೇಲೆ ಅದೇನ್ ಗೊತ್ತಾ ಅದು ಕಡ, ಆಮೇಲೆ ನಂದೆಲ್ಲ ಕತೆ ಶುರು. ಸೊ ಬರ್ತೀನಿ ಸರ್, ಕರ್ಕೊಂಡೋದ್ರು, ಅವರೇ ನಾಟಕದಲ್ಲಿ ಇದೆಲ್ಲ ಕೊಟ್ರು, ಅವೆಲ್ಲ ಆಯ್ತು, ನಾಟಕ ಆಯ್ತು, ಶೋನು ಆಯ್ತು. ಶೋ ಆದ್ಮೇಲಂತೂ ಯು ವಿಲ್ ನಾಟ್ ಬಿಲೀವ್, ನನ್ನ ಹೆಸರು ಹೇಳಿದ್ಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್. ಎವ್ರಿಬಡಿ ಆರ್ ಆಡಿಯನ್ಸ್, ಕಲಾಕ್ಷೇತ್ರದಲ್ಲಿ ಶೋ, ಏನು ಯಾರೋ ಚಪ್ಪಾಳೆ ಹೊಡಿತಲ್ಲ, ಮಾತು ಹೊಡ್ತಲ್ಲ, ಏನು ಮಾಡ್ತಲ್ಲ, ಎಷ್ಟು ಎಲ್ಲರಿಗೂ ಇಂಪ್ರೆಸ್ ಆಗ್ಬಿಟ್ಟಿದೆ ಅಂದರೆ ದೇ ಆರ್ ಲಿಟ್ರಲಿ ಇನ್ ಕಣ್ಣಲ್ಲಿ ನೀರು ಎಲ್ಲರಿಗೂ. CGK ಅವ್ರು ಬಂದು ನನಗೆ ಎಲ್ಲಿದ್ದೆಮ್ಮ ಅಷ್ಟು ದಿನ ನೀನು ಅಂತ ಕೇಳಿದ್ರು. ನನ್ನ ಇನ್ನು 10th ಎಕ್ಸಾಮ್ ಬರೆದಿದೆ, ಇನ್ನು ಕಾಲೇಜ್ ಕೂಡ ನನ್ನ ಆಯ್ಕೆ ಆಗಿರಲಿಲ್ಲ. ಆ ಟೈಮಲ್ಲಿ ಮಾಡಿರೋದು ನಾಟಕ. ಸೊ ಅಲ್ಲಿ ನನ್ನ ರಂಗಭೂಮಿ ಪ್ರಯಾಣ ಶುರು ಆಯಿತು. ಪ್ರಯೋಗರಂಗ ಬಿಕೇಮ್ ಮೈ ಮದರ್ ಟ್ರೂ ಫಾರ್ ಎವ್ರಿಥಿಂಗ್. ತುಮಕೂರು ಶಿವಕುಮಾರ್ ಅಂತ ನಮ್ಮ ಸ್ಕೂಲ್ ಡೇಸಲ್ಲಿ ಅವ್ರ ನಾಟಕಗಳಲ್ಲೂ ಒಂದು 2-3 ನಾಟಕ ಮಾಡಿದ್ದೆ ನಾನು. ಬಟ್ ಪ್ರೊಫೆಷನಲ್ ಆಗಿ ತುಂಬ ಅಥೆಂಟಿಕ್ ಆಗಿ ಇಲ್ಲಿ ಪ್ರಯೋಗರಂಗದಲ್ಲಿ ನಾನು ರಂಗಭೂಮಿ ಶುರು ಮಾಡಿದೆ. ಸೊ ನನ್ನ ಸ್ಪೋರ್ಟ್ಸ್ ಜೀವನ ಅಲ್ಲಿಗೆ ಅಲ್ಲಿ ರಿಲೇ ಎಂಡ್ ಆಯ್ತು, ಅಲ್ಲಿ ಮುಗೀತು, ಇಲ್ಲಿ ರಿಲೇ ಶುರು ಆಯ್ತು. ಓಕೆ, ಸೊ ಐ ಥಿಂಕ್ ಅವರು ನಿಮ್ಮನ್ನ ಆಯ್ಕೆ ಮಾಡಿದಾಗ ಐ ಹರ್ಡ್ ದಿಸ್ ಇನ್ಸಿಡೆಂಟ್. ನಾಗರಾಜ್ ಮೂರ್ತಿ ಸರ್ ಜೊತೆ ನೀವು ಬರ್ತೀರಾ, ಆ ಬೆಳ್ಳಿಗೆ ಆಡಿಷನ್ ಮಾಡೋದಕ್ ಮುಂಚೆ, ಅಂದ್ರೆ ಅದೊಂದು ಆಡಿಷನ್ ಅಲ್ಲ, ಗೊತ್ತಾಯ್ತು, ಆಡಿಷನ್ನೇ ಆಯ್ತಂತೆ ಕಲಾಕ್ಷೇತ್ರ ಮುಂದೆ. ನೀವೇನೋ ಪ್ರಶ್ನೆ ಕೇಳಿದ್ರಂತೆ, ಏನದು? ಕಲಾಕ್ಷೇತ್ರ. ಜಸ್ಟ್ ಇಮ್ಯಾಜಿನ್ ವಿನಯ್, ಎಷ್ಟು ಇನ್ನೋಸೆಂಟ್ ಆಗಿದ್ರಿ ಅವಾಗ. ನನಗಂತೂ ಈಗ ಹೆಂಗಿತ್ತು ಅವಾಗ ನನ್ನ ಜೀವನ ಹೇಗಿತ್ತು ಅಂತಂದ್ರೆ, ಈಗ ವಿನಯ್ ಇಲ್ಲ ಅಂದ್ರೆ ವಿನಯ್ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಓಕೆ, ಅಂದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಐ ಶುಡ್ ನಾಟ್ ಸ್ಪೀಕ್ ಅಬೌಟ್ ಇಟ್. ದಟ್ ಇಸ್ ದ ಸಂಸ್ಕಾರ ನಮ್ಮ ತಂದೆ ತಾಯಿಗಳು ಕೊಟ್ಟು, ಯಾರ ಬಗ್ಗೆನೂ ಮಾತಾಡಬಾರ್ದು. ಇಲ್ಲಿಗೆ ಬಂದ ಮೇಲೆ ದ ಎಂಟೈರ್ ವರ್ಲ್ಡ್ ಟರ್ನ್ ಅಪ್ಸ್ ಅಂಡ್ ಡೌನ್ ಫಾರ್ ಮಿ. ಇಲ್ಲಿ ಬರೀ ಅವ್ರು ಇಲ್ದಿರುವಾಗ್ಲೇ ಮಾತಾಡೋದು. ನನ್ಗೆ ಇವತ್ತಿಗೂ ನಾನು ನೀವ್ ಇಲ್ದೇ ಇರುವಾಗ ಮಾತಾಡಕ್ ನಂಗೆ ಧೈರ್ಯನೇ ಬರಲ್ಲ. ಐ ಆಮ್ ಸೋ ಗಿಲ್ಟಿ, ಗೊತ್ತಾ ನನ್ಗೆ, ಅವ್ನು ಹಿಂಗ್ ಮಾಡ್ಬಿಟ್ನಂತೆ ಅಂತ ನಂಗೆ ಹೇಳಕ್ಕೂ ಆಗಲ್ಲ. ಐ ಫೀಲ್ ವೆರಿ ಗಿಲ್ಟಿ. ಅಂದ್ರೆ ಅದು ನಾವು ಕಲ್ತ್ಕೊಂಡಂತ ಸಂಸ್ಕಾರ. ಅಷ್ಟು ಇನ್ನೋಸೆಂಟು ನಾನು. ಯಪ್ಪ, ನಾನು ಇವಾಗ ಚಡಮಡಾಯಿಸ್ಬಿಡ್ತೀನಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನಾನು. ಸೊ ನಾಗರಾಜ್ ಮೂರ್ತಿ ಕೇಳಿದ್ದೆ, ಸರ್ ನಿಮ್ಮ ಮನೆ ಸರ್ ಕಲಾಕ್ಷೇತ್ರ. So yeah, that was the audition basically. Very fast. From there to here. Yeah, so nice. ಆಗಿನ ಕಾಲದಲ್ಲಿ, ಐ ಥಿಂಕ್ ಆಗಿನ ಕಾಲ ಅಂತಲ್ಲ, ಈಗಿನ ಕಾಲದಲ್ಲೂ ಮನೇಲಿ ನಾಟಕಕ್ಕೆ ಹೋಗ್ತೀನಿ ಅಂದ್ರೆ 1992. ಹಾ, ಸೊ 1992. Imagine 92 I passed out. ಏಪ್ರಿಲ್ ರಿಸಲ್ಟ್ ಬರುತ್ತಲ್ಲ, ಇದು ಏಪ್ರಿಲ್ ಎಂಡ್ ಅಲ್ಲಿ ಉಚ್ಚಮುನ ಸಿಫಾ ಮಾಡಿದೆ. ಅದಾದ್ಮೇಲೆ ಅಫ್ಕೋರ್ಸ್ ನಮ್ಮ ಪ್ರಯೋಗರ್ಗದ ಎಲ್ಲಾ ನಾಟಕದ ಎಲ್ಲಾ ಮುಖ್ಯ ಪಾತ್ರಧಾರಿ ನಾನೇ. ವೆರಿ ನೈಸ್, ಸೋ ನೈಸ್. ಸೊ ಅಂದ್ರೆ ಈಗಿನ ಕಾಲದಲ್ಲೂ ಬಿಡೋದಿಲ್ಲ ನಾಟಕ ಅಂದ ತಕ್ಷಣ ಏನಕ್ಕ ಅಂತ ಹೇಳ್ತಾರೆ. ಸೊ ಟ್ಯಾಬು ಇದೆ. ಸೊ ಆಗಿನ ಕಾಲದಲ್ಲಿ ನಿಮ್ಮ ಮನೆ ಕಡೆಯಿಂದ ಸಪೋರ್ಟ್ ಅಥವಾ ಯಾರಾದ್ರೂ ಸಮನ್ ಸ್ಟುಡ್ ಬೈ ಯು? ಮೈ ಪೇರೆಂಟ್ಸ್ ಸ್ಟುಡ್ ಬೈ ಮೀ, ಆಫ್ ಕೋರ್ಸ್. ಆಮೇಲೆ ಇನ್ನೊಂದು ಏನಂದ್ರೆ, ನಾನು ತುಂಬಾ ದೂರ ಇರ್ತಾ ಇದ್ದೆ. ಕೆಂಗೇರಿ ಉಪನಗರ ಅಂದ್ರೆ ಅವಾಗ ಬೇರೆ ಊರು, ಟೌನ್. ನಾವು ಅಲ್ಲಿಂದ ನಾವು ಇಲ್ಲಿಗೆ ಬರ್ಬೇಕಂದ್ರೆ ಸಿಟಿಗೆ ಹೋಗ್ತೀವಿ ಅಂತಾನೆ ಹೇಳ್ತಾ ಇದ್ವಿ. ಇವತ್ತಿಗೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ನಾನು ನಾನು ಸಿಟಿಗೆ ಹೋಗಿ ಬರ್ತೀನಿ, ಏನೇ ಇದು ಸಿಟಿ ಕಡೆ ಅಂತ. ಅಂದ್ರೆ ದಟ್ ವಾಸ್ ದ ಟೌನ್ ಆಗಿರ್ತದು. ಸೊ ಟ್ರಾವೆಲಿಂಗ್ ಫ್ರಮ್ ದೇರ್ ಟು ಕಲಾಕ್ಷೇತ್ರ ವಾಸ್ ದ ಬಿಗ್ ಇದು. ನಿಮ್ಗೆ ಮೈಸೂರು ರೋಡ್ ಇವಾಗ ಡಬಲ್ ರೋಡ್ ಆಗಿದೆ, ಅವಾಗ ಸಿಂಗಲ್ ರೋಡ್ ಇತ್ತು. ಇಟ್ ವಾಸ್ ಅದರ ಕ್ಯಾಸ್, ಫುಲ್ ಎಂಟೈರ್ ಥಿಂಗ್ ವಾಸ್ ಇದು. ಸೊ ಒಂದು ಟ್ರಾವೆಲಿಂಗ್ ಪೇರೆಂಟ್ಸ್ಗೆ ಇರುವಂತಹ ಆತಂಕ. ಇನ್ನೊಂದು ರಿಹರ್ಸಲ್ ಅಂದ್ರೆ 6 ಗಂಟೆ ಮೇಲೆ, ಸಂಜೆ ಮೇಲೆ. ಸೊ ಮಕ್ಕಳು ಅವಾಗೆಲ್ಲ 7 ಗಂಟೆ ಒಳಗಡೆ ಮನೆಗೆ ಬರ್ಬೇಕು, ಎಸ್ಪೆಷಲಿ ಹೆಣ್ಮಕ್ಳು.
ಸೊ ಈ ತರದೆಲ್ಲ ಒಂದು ಆತಂಕ ಪೇರೆಂಟ್ಸ್ ಇರುವಂತಹ ಕಾಲದಲ್ಲಿ ನಮ್ ತಂದೆ ತಾಯಿ ಇಲ್ಲ ನೀನ್ ಮಾಡು, ಅವ್ರಿಗೆ ಏನಂದ್ರೆ ಅಪಾರ ನಂಬಿಕೆ. ನಾನು ಇವಾಗಿಂದ ಅಲ್ಲ, ಚಿಕ್ಕ ಹುಡುಗಿಯಿಂದ ಐ ಹ್ಯಾವ್ ಬಿಲ್ಡ್ ಅ ಟ್ರಸ್ಟ್ ಟುವರ್ಡ್ಸ್ ದೆಮ್. ಅಂಡ್ ಅವ್ರಿಗೇನೋ ಇವಳು ಏನೋ ಮಾಡ್ತಾಳೆ ಅಂದ್ರೆ ಏನೋ ಸಾಧಿಸ್ತಾಳೆ ಒಂಥರ ನಂಬಿಕೆ ನಮ್ ತಂದೆ ತಾಯಿಗೆ. ಆಮೇಲೆ ನಾನು ಏನ್ ಮಾಡಿದ್ರು ಯೋಚನೆ ಮಾಡ್ತೀನಿ, ಸುಮ್ನೆ ಹಂಗೆ ಮಾಡಲ್ಲ. ಆಮೇಲೆ ಇವಾಗ ನಾನು ಏನಾದ್ರು ನಿಮ್ಗೊಂದ್ ಮಾತು ಕೊಟ್ಟಿರ್ತೀನಿ ಅಂದ್ರೆ ಉಳಿಸ್ಕೊಳ್ಳೋ ಜವಾಬ್ದಾರಿ ತಗೋತೀನಿ ನಾನು. ಸೊ ಇದೆಲ್ಲ ಅವ್ರಿಗೆ ದೇ ಹ್ಯಾಡ್ ಲಾಟ್ ಆಫ್ ಟ್ರಸ್ಟ್ ಇನ್ ಮೀ. ಆಮೇಲೆ ಏನೋ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾಳಲ್ಲ ಅಂತ ಖುಷಿ ಅವ್ರಿಗೆ. ಎಲ್ಲಾರು ಓದ್ತಾ ಇದಾರೆ, ಎಲ್ಲಾರು ಡಿಗ್ರಿ ಮಾಡ್ತಾರೆ, ಎಲ್ಲರೂ ಕೆಲ್ಸಕ್ಕೆ ಸೇರ್ಕೋತಿದಾರೆ, ಎಲ್ಲರೂ ಅಫ್ಕೋರ್ಸ್ ನಾನು ಓದಲ್ಲೂ ಇದ್ದೆ, ಹಂಗಂತ ನಾವೇನು ಓದಲ್ ಹಿಂದೆ ಇರ್ಲಿಲ್ಲ. ಸೊ ಅವ್ರಿಗೆ ಒಂದು ಖುಷಿ, ಸಂತೋಷ, ನನ್ ಮಗಳೇನೋ ಹೊರತಾಗೇನೋ ಮಾಡ್ತಿಯಾಳೆ ಅಂತ. ಸೊ ಅವರ ಒಂದು ನಂಬಿಕೆ, ಅವರ ಒಂದು ಎನ್ಕರೇಜ್ಮೆಂಟ್ ಬಹುಶಃ ಇವತ್ತಿಗೆ ಇಲ್ಲಿ ಕೂತ್ಕೊಂಡು ಮಾತಾಡುವಂತ ಒಂದು ಸಂದರ್ಭ ಒದಗಿದೆ. ಇಲ್ಲ ನಮ್ಮನೇಲಿ ಏನು ಆ ತರ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಆಮೇಲೆ ಯಾವ್ದೋ ಹುಡುಗನ ಜೊತೆ ಮಾತಾಡ್ತಾಳೆ ಅಂದ್ರೆ ಡೌಟ್ ಆಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಎಷ್ಟೊಂದ್ ಜನ ಹುಡುಗರೇ ಡ್ರಾಪ್ ಮಾಡೋರು ಒಂದೊಂದ್ಸಲ ಲೇಟ್ ಆಗಿರೋರ್ಗೆಲ್ಲ. ಅಕ್ಕಪಕ್ಕದವರೆಲ್ಲ ಮಾತಾಡಿದ್ದಾರೆ, ಅದೆಲ್ಲ ಇರುತ್ತೆ. ಇಟ್ಸ್ ಯು ಕಾಂಟ್ ಹೆಲ್ಪ್ ಇಟ್. ನಮ್ಮ ಇದು ಸಮಾಜ ಏನು ಮಾಡಕ್ಕಾಗಲ್ಲ. ನಮ್ಮಮ್ಮ ಹೌದು ಬರ್ತಾಳೆ ಏನೀಗ ಅಂತ ಅವ್ರ ಎದುರುಗಡೆ ನಿಂತು ಮಾತಾಡ್ತಾರೆ. ಸೊ ವೇರ್ ಡು ಯು ಗೆಟ್ ದಿಸ್? ಅಂದ್ರೆ ಅಪ್ಪನ ಅಮ್ಮನ ಈ ತರ ಇರೋದು? ನಮ್ಮ ಅಪ್ಪ ಅಮ್ಮ ಇಬ್ರು ಅಷ್ಟೇ ವೆರಿ ಸಾಫ್ಟ್ ಸ್ಪೋಕನ್ ಆರ್ ವೆರಿ ಸಾಫ್ಟ್ ಸ್ಪೋಕನ್, ಬಟ್ ಸಮಯ ಬಂದಾಗ ದೇ ನೋ ಹೌ ಟು ಗಿವ್ ಇಟ್ ಬ್ಯಾಕ್. ತುಂಬಾ ತಗ್ಗಿ ಬಗ್ಗಿ ನಡೆಯೋ ಜನ. ಬಟ್ ನಮ್ಮ ಸ್ವಾಭಿಮಾನಕ್ಕೆ ಬಂದಾಗ ಯೋಚನೆ ಕೂಡ ಮಾಡಲ್ಲ. ಓಕೆ, ಓ ಲವ್ಲಿ. ಸೊ ಅನದರ್ ಥಿಂಗ್, ಇನ್ನೊಂದು ವಿಷಯ ನಿಮ್ ಬಗ್ಗೆ ಕೇಳ್ಪಟ್ಟಿದ್ದು ಅಂದ್ರೆ ನಿಮ್ಮ ಪ್ರಯಾರಿಟಿ 1, 2, 3 ಅಂತ ಇತ್ತು ಅಂದ್ರೆ ಯಾರು ಹೇಳಿದ್ರು? ಪ್ರಯಾರಿಟಿ 3 is your husband, priority 2 is Shriya, priority 1 is always your parents. So any day. ಯಾಕೆ? why do you think? Because of course ಅವ್ರ ಕಾರಣಕರ್ತರು ಒಂದು. ಆಮೇಲೆ ಎಷ್ಟೊಂದ್ ಜನ ಎಷ್ಟೋ ದೇವರುಗಳ ಪೂಜೆ ಮಾಡ್ತಾರೆ, ಎಷ್ಟೋ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ಆಮೇಲೆ ನಾನು ಪಾಪ ಕಳೀಲಿ ಅಂತ ಏನೋ ತಪ್ಪು ಕಾಣಿಕೆ ಹಾಕ್ತಾರೆ, ಮತ್ತೊಂದು ಮಗದೊಂದು ಮಾಡ್ತಾರೆ. ಅವ್ರವ್ರು ಇಟ್ ಇಸ್ ಯಾರ್ ಅವ್ರವ್ರು ಕಾಣ್ಕೊಳ್ಳೋ ಅಂತ ಒಂದಿದು. ಆದ್ರೆ ನನಗೆ ಕಣ್ಣಿಗೆ ಕಾಣೋ ದೇವರು ನಮ್ಮ ತಂದೆ ತಾಯಿ. ಯಾಕಂದ್ರೆ ನಿಸ್ವಾರ್ಥವಾಗಿ ನಮ್ಗೆ ಏನೇ ಬೇಕಾದ್ರೂ ಮಾಡ್ತಾರೆ. ಈಗ ನಾನು ಅಷ್ಟೇ, ಶ್ರೀಂಗ್ ನಾನು ಏನಾದ್ರು ಮಾಡ್ಬೇಕಂದ್ರೆ ನಾನು ಇದ್ ಮಾಡಿದ್ರೆ ನಂಗೆ ಅದು ಸಿಗುತ್ತೆ ಅಂತ ನಾವ್ ಯಾವತ್ತೂ ಮಾಡಲ್ಲ. It is like I am doing with my heart. So definitely my parents are doing. ಅದರ ನಿಸ್ವಾರ್ಥವಾಗಿ ಯಾರು ಸಿಗಲ್ಲ ನಮ್ಗೆ. ಎಲ್ಲೋ ಒಂದ್ ಕಡೆ ಗಂಡನೂ ಒಂದು ಎಲ್ಲೋ ಚೂರ್ ಸ್ವಾರ್ಥ ತೋರಿಸ್ಬೋದು ಅಥವಾ ಮಗಳ ಸ್ವಾರ್ಥ, ಬಟ್ ನೋ, ಪೇರೆಂಟ್ಸ್ ಆರ್ ನೆವರ್ ಲೈಕ್ ದಟ್. ನಿಸ್ವಾರ್ಥವಾಗಿ ನಮ್ಗೆ ಪ್ರೀತಿ ದಾರೆ ಎರಿತಾರೆ. ಆಮೇಲೆ ಅವ್ರಿಗಿರುವಂತ ಸೋರ್ಸ್ ಅಲ್ಲಿ ನನ್ಗೆ ಬೇರೆ ಎಲ್ಲ ತಂದೆ ತಾಯಿರು ಅವ್ರವ್ರ ಮಕ್ಕಳನ್ನ ಪ್ರೀತಿಸ್ತಾರೆ, ಬೆಳೆಸ್ತಾರೆ. ನಾನು ಕಂಡಂತ ತಂದೆ ತಾಯಿ ಅವ್ರ ಸೋರ್ಸ್ ಅಲ್ಲಿ ಅಂದ್ರೆ ತುಂಬಾ ತುಂಬಾ ಬಡತನ ಅಂತ ಹೇಳಲ್ಲ ನಾನು, ಶಕ್ತಿಗೆ ಒಂದು ಇಷ್ಟು ಚಿಕ್ಕ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾವಿದ್ದವರು. ಅವ್ರಿಗಿರೋ ಸೋರ್ಸ್ ಅಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನ ಬೆಳೆಸಿದ್ದಾರೆ ಅಂದ್ರೆ ಹಬ್ಬಕ್ಕೊಂದ್ ಬಟ್ಟೆ ತಕೋಬೇಕು, ಆಮೇಲೆ ಒಳ್ಳೆ ಸ್ಕೂಲ್ಗೆ ಸೇರಿಸ್ಬೇಕು, ಆಮೇಲೆ ಫಸ್ಟ್ ಪ್ರಿಯಾರಿಟಿ ಎಜುಕೇಶನ್ ಕೊಡ್ಬೇಕು, ಆಮೇಲೆ ಊಟ ತಿಂಡಿ 3 ಹೊತ್ತು ಚೆನ್ನಾಗಾಗ್ಬೇಕು. ನೆಕ್ಸ್ಟ್ ಏನಾದ್ರು ಹೊರಗಡೆ ಹೋಗ್ಬೇಕು ಅಂದ್ರೆ ದಟ್ ವುಡ್ ಬಿ ಅ ಲಕ್ಸುರಿ, ಎಲ್ಲೊಂದ್ ಸಿನಿಮಾಗ್ ಹೋಗ್ಬೇಕು. ಬಟ್ ಎಲ್ಲ ಮಾಡಿದ್ದಾರೆ ನಮ್ ತಂದೆ ತಾಯಿ ಅವ್ರಿಗಿರೋ ಸೋರ್ಸ್ ನಲ್ಲಿ. ಏನೂ ಸಾಲಗಳು ಮಾಡ್ಕೊಂಡು ನಮ್ ತಮೇಲೆ ಹೊರಿಸಿ ಆ ತರದೆಲ್ಲ ಏನೂ ಮಾಡಿಲ್ಲ. ಸೊ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಅಸ್ ಅಂಡ್ ಇಟ್ ಇಸ್ ಅವರ್ ಡ್ಯೂಟಿ ನೌ ಟು ಟೇಕ್ ಕೇರ್. ಡ್ಯೂಟಿ ಅಲ್ಲ, ಇಟ್ಸ್ ಅ ವೆರಿ ಲವ್ಲಿ ಪ್ಲೆಷರ್ ಟು ಟೇಕ್ ಕೇರ್ ಆಫ್. ನನ್ಗೆ ಯಾವಾಗ್ಲೂ ನಮ್ಮ ತಂದೆ ತಾಯಿನೇ ಫಸ್ಟ್ ಪ್ರಿಫರೆನ್ಸ್. ಸೊ ನೀವು ನಾಟಕದಲ್ಲಿ ಇರುವುದರಿಂದ ಪ್ರಾಬಬ್ಲಿ ಈ ಒಂದು ತಂದೆ ತಾಯಿಯರ ಮೇಲೆ ಇರುವಂತಹ ಪ್ರೀತಿ ಅಥವಾ ಆ ಎಂಪತಿ ಅಂತ ಏನು ಹೇಳ್ತಾರೆ, ಅವ್ರು ಮಾಡಿರುವಂತಹ ಸ್ಯಾಕ್ರಿಫೈಸಸ್ನ ನೀವು ಅರ್ಥ ಮಾಡಿಕೊಂಡು ನೀವು ರೆಸಿಪ್ರೊಕೇಟ್ ಮಾಡ್ತೀರಲ್ಲ, ಅದರಿಂದ ಏನಾದ್ರೂ ಒಂದು ಮಟ್ಟಕ್ಕೆ ಹೆಲ್ಪ್ ಆಗಿರುವಂತಹ ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡುವಂತದ್ದಕ್ಕಿಂತ ನಾನ್ ಬೇಸಿಕ್ಲಿ ಹಂಗಿರೋದು. ಸೊ ರಂಗಭೂಮಿಗೆ ಹೋಗಿ ನನ್ಗೆ ಈ ಗುಣಗಳು ಬಂತು ಅಂತ ಅಲ್ಲ, ನಾನು ಫಸ್ಟ್ ಇಂದಾನು ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ನನ್ಗೆ ಯಾರು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅಥವಾ ನನ್ನ ಕೆರಿಯರ್ ಏನೇ ನಾನು ಇದ್ ಮಾಡಿದ್ರು ದಟ್ ಇನ್ಕ್ಲೂಡ್ಸ್ ಮೈ ಪೇರೆಂಟ್ಸ್. ಓಕೆ, ನಮ್ಮ ಅಪ್ಪ ಅಮ್ಮ ನನ್ನ ಪಂಡಿತ್ ಅವ್ರ ತಾಯಿ ಹೇಳಿದ ಫಸ್ಟ್ ಡೈಲಾಗ್ ಅದು, ನಾನು ನನ್ನ ಸಂಪಾದನೆಯನ್ನು ನಮ್ಮ ಅಪ್ಪ ಅಮ್ಮನಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ
ನಾನು ನಮ್ಮ ತಂದೆ ತಾಯಿನ ನಾನು ಜೀವನ ಪೂರ್ತಿ ನೋಡ್ಕೋತೀನಿ. ಹ್ಮ್. ನನ್ನ ಗಂಡ ಆಗ ಬರೋನು ನಮ್ಮ ತಂದೆ ತಾಯಿನ ಅವರ ತಂದೆ ತಾಯಿ ಆಗಿ ಇದು ನೋಡ್ಕೊಂಡ್ರೆ ಮಾತ್ರ ನಾನು ಮದ್ವೆ ಆಗ್ತೀನಿ. ನನ್ಗೆ ಪ್ರೀತಿ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು, ಕೆಲ್ಸ ಇದೆಲ್ಲ would be my 4th, 5th, 6th preference. First preference, he should take care of my parents. ಈಗ ಎಷ್ಟೊಂದ್ ಜನ ಉಲ್ಟಾ ಅನ್ಕೊಂಡಿದ್ದಾರೆ, ನನ್ನ ಸೊಸೆ ಅನ್ಕೊಂಡಿದ್ದಾರೆ, ಅವ್ರನ್ನ ಮಗ ಅನ್ಕೊಂಡಿದ್ದಾರೆ. So many people who don't know my parents, they think ಪಂಡಿತ್ ಮಗ, ನಾನ್ ಸೊಸೆ ಅಂತ. ನಾನ್ ಕಿರ್ಚಾಡೋದಕ್ಕೆ ಸೊಸೆ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ದಟ್ ವಾಸ್ ಮೈ ಇದು. ನನ್ಗೆ ಪಂಡಿತು ನನ್ಗಿಂತ 15 ವರ್ಷ ದೊಡ್ಡವರು, ಅವ್ರಿಗೆ ಏನು ಆಸ್ತಿ ಪಾಸ್ತಿ ಇರ್ಲಿಲ್ಲ, ಕೆಲ್ಸದಲ್ಲಿ ಇರ್ಲಿಲ್ಲ, ಇದೆಲ್ಲ ನನಗೆ ಇಟ್ ಡಿಡ್ಂಟ್ ಮ್ಯಾಟರ್ ಅಟ್ ಆಲ್. ನಾನ್ ಯೋಚನೆ ಕೂಡ ನಾನ್ ಮಾಡ್ಲಿಲ್ಲ, ಓ ಗಂಡ ಆಗದವ್ನ್ ಕೆಲ್ಸ ಇರ್ಬೇಕು, ಮನೆ ಇರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಅಂತ ನಾನ್ ನೋಡ್ಕೊಂಡ್ ಮದ್ವೆ ಮಾಡ್ಕೋಬೇಕು ಅಂತ ಕೂಡ ಗೊತ್ತಿರ್ಲಿಲ್ಲ ನನಗೆ. ದಿಸ್ ವಾಸ್ ಮೈ ಪ್ರಿಯಾರಿಟಿ. ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅದೇ ಅದ್ರ ಟ್ರಿಪಲ್ 4, 5, 10 ಟೈಮ್ಸ್ ಚೆನ್ನಾಗಿ ನೋಡ್ಕೋತಾರೆ ಪಂಡಿತ್. ಸೊ ಐ ಹ್ಯಾವ್ ನೋ, ಇಟ್ ಡಸಂಟ್ ಮ್ಯಾಟರ್ ಫಾರ್ ಮನಿ ಇಸ್ ಡಸಂಟ್ ಕೌಂಟ್. ನಾವು ದಟ್ ರಮೇಶ್ ಸರ್ ಹೆಸರು ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದೀನಿ, ಹೇಗೆ, ಎಲ್ಲಿ ಭೇಟಿ ಆಗಿದ್ದು, ವಾಟ್ ಹ್ಯಾಪನ್ ಬಿಟ್, ವಾಟ್ ಮ್ಯಾಜಿಕ್ ಹ್ಯಾಪನ್? ಆಕ್ಚುಲಿ ನಾವು ಏನ್ ಮಾಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ದೆ ನಾನು. ಸೊ ಈಗ ರಿಲೇ ಆಗಿ ಈಗ ಕ್ರಿಕೆಟ್ ಆಡ್ತಾ ಇದ್ವಿ ಅಂದ್ರೆ ಇವರೆಲ್ಲ ಏನ್ ಗೊತ್ತಾ, ನಾವು ಕಾಲೇಜ್ಗೆ ಹೋಗ್ತಾ ಇದ್ವಿ. ಕಾಲೇಜ್ 4:15 ಮುಗಿದ್ ಬಿಡೋದು. ನಾನು ಕಾಲೇಜಿಂದ ನಡ್ಕೊಂಡು ಕಲಾಕ್ಷೇತ್ರಕ್ಕೆ ಬರೋ ಅಷ್ಟೊತ್ತಿಗೂ 4:45 ಕೂಡ ಆಗೋಗಿರೋದು. ಬಟ್ ಈ ದೊಡ್ಡವ್ರು ಇರ್ತಾರಲ್ಲ, ಲೈಕ್ ಫ್ಯಾಕ್ಟ್ರಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ನಾಟಕದಲ್ಲಿ ಆಕ್ಟ್ ಮಾಡೋರು, ಅವರೆಲ್ಲ ಕೆಲಸ ಮುಗಿಸಿ ಬರ್ಬೇಕಲ್ವಾ. ಸೊ ಅವ್ರಿಗೆ ಬರೋಕೆ 6 ಗಂಟೆ ಆಗೋದು, 6:30 ಆಗೋದು. ಅಲ್ಲಿವರೆಗೂ ಏನ್ ಮಾಡೋದು ನಾವು? ಅದಕ್ಕೆ ಅವ್ರು ಸಂಸ ಬಯಲು ರಂಗಮಂದಿರ ಇದೆಲ್ಲ, ಇವಾಗ ನೀವು ಸಂಸ ಬಯಲು ರಂಗಮಂದಿರಲ್ಲಿ ನಾಟಕ ಹೊಡೆದ್ರೆ ನಾವು ಕ್ರಿಕೆಟ್ ಆಡ್ತೇವೆ. ಓ ಮೈ ಗಾಡ್, ಆ ಕಡೆಯಿಂದ ಈ ಕಡೆ. ಸೊ ಈ ಕ್ರಿಕೆಟ್ ಗಲಾಟಲ್ಲಿ ಏನ್ ಗೊತ್ತಾ, ದೊಡ್ಡವರೆಲ್ಲ ಬೇಗ ಬೇಗ ಒಂದು ಓವರ್ ಅವರು ಆಡೋಕ್ಕೆ ಬೇಗ ಬೇಗ ಬರೋರು. ನಾವು ಸ್ಟೂಡೆಂಟ್ಸ್ ಅಲ್ವಾ, ತುಂಬಾ ಜನ ಸ್ಟೂಡೆಂಟ್ಸ್ ಇದ್ವಿ. ಸೊ ಸ್ಟೂಡೆಂಟ್ಸ್ ಎಲ್ಲ ಕ್ರಿಕೆಟ್ ಆಡೋದು, ಕೋರ್ಕೊಳ್ಳೋದು, ನಂಗೆ ಇವ್ರು ಬೇಕು ಕೋರ್ಕೊಳ್ಳೋದು, ಗೊತ್ತಲ್ಲ, ಕೋರ್ಕೊಂಡು 2 ಟೀಮ್ ಮಾಡ್ಕೊಂಡು ಆಡೋದು. ಸೊ ಯಾರ್ಯಾರು ರಿಜಿಸ್ಟರ್ ಎಲ್ಲ ಬಂದ್ಬಿಟ್ಟು, ರಿಜಿಸ್ಟರ್ ಕಪಡ ಸರ್ ಅಂತೆ, ಆ ಕಡೆಯಿಂದ ಇವರು ಲೋಕೇಶ್ ಸರ್ ಎಲ್ಲರೂ ಬಂದು ನೋಡೋರು. ಆಮೇಲೆ ಆರ್ಟಿಸ್ಟ್ ದೊಡ್ಡ ಆಗಿನ ಕಾಲದ ಸ್ಟಾರ್ಸ್ ಲೈಕ್ ಕಾಶಿ, ನಾಗೇಂದ್ರ ಶಾ, ಆಮೇಲೆ ಕಿಟಿ ಸರ್, ಇವರೆಲ್ಲ ಅವಾಗಿನ ಸ್ಟಾರ್ಸ್ ಅಲ್ವಾ. ಅವರೆಲ್ಲ ಶೂಟಿಂಗ್ ಇದ್ರೆ ಅರ್ಜೆಂಟ್ ಕಲಾಕ್ಷೇತ್ರ ಏನಿದ್ರೆ ಕ್ರಿಕೆಟ್ ಆಡಕ್ಕೆ. ಓ ಮೈ ಗಾಡ್, ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಆ ಕ್ರಿಕೆಟ್ ಆಡೋ ಟೈಮಲ್ಲಿ ಪಂಡಿತ್ ಬರೋರು. ಪಂಡಿತ್ ಇಸ್ ಆಕ್ಚುಲಿ ರಣಜಿ ತನಕ ಹೋಗಿದ್ದಾರೆ, ಅಷ್ಟು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅವರು. ದೊಡ್ಡ ಗಣೇಶ ಜೊತೆಲೆಲ್ಲ ಆಡಿದವರು ಅವರು. ಸೊ ಹಂಗಾಗಿ ಅವರು ಕ್ರಿಕೆಟ್ ಆಡಕ್ಕೆ ಅಂತ ಬರೋರು. ನಂಗೆ ಒಂದ್ಸತಿ CGK ಸರ್ ಸಂಚಯದಲ್ಲಿ ಅಂಕೆ ತಪ್ಪಿದ ಶಂಕರ್ಲಾಲ ಅಂತ ಒಂದು ನಾಟಕ ಮಾಡ್ತಾ ಇದ್ರು. ಅಲ್ಲಿ ಏನೋ ಸೆಟ್ ವರ್ಕ್ ಮಾಡ್ತಾ ಇದ್ರು. ನನ್ನ ಕರೆದ್ರು, ಪರವಾಗಿಲಿ ಅಂತ ಪಂಡಿತನ್ ಕರೆದ್ರು. ಯಾರ ಗೊತ್ತ ನಿಮ್ಮ ಹುಡುಗಿ? ಇಲ್ಲ ಸರ್, ಸುನೇತ್ರಪ್ಪ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ, ಅವ್ರಿಗೆ ಇಷ್ಟ ಆಗ್ಬಿಟ್ಟಿತ್ತಲ್ಲ ಫಸ್ಟ್ ಇದ್ರಲ್ಲಿ ನನಗೆ, ನಾನು ನಾಟಕ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರಪ್ಪ. ಹೌದಾ, ನಾನ್ ಪಂಡಿತ್ ನೋಡಿದ್ರು, ಯಾರಪ್ಪ ಇದು ಇಷ್ಟೊಂದು ವಿಕಾರವಾಗಿ, ಅವರು ಇಷ್ಟು ಗುಂಗುರು ಕೂದಲು, ಬೆಕ್ಕಿನ ಕಣ್ಣು, ಒಳ್ಳೆ ರೇಪಿಸ್ಟ್. No, should I edit this now? I don't know. ನಿಜ ಹಂಗೆ ಅನ್ಕೊಂಡಿದ್ದೆ. ಫಸ್ಟ್ ಇಂಪ್ರೆಷನ್ ವಾಸ್ ದ್ಯಾಟ್. ಆದ್ಮೇಲೆ ಕ್ರಿಕೆಟ್ ಆಡ್ತಾ ಇದ್ವಿ. ಕ್ರಿಕೆಟ್ ಅಲ್ಲಿ ಏನ್ ಗೊತ್ತಾ, ಅವರು ಮಾಮೇಲೆ ಅಂದನ್ನ ನಿಂತ್ಕೊಮ್ಮ, ಸ್ವಲ್ಪ ಕೈ ಹಿಂಗ್ ಅಗ್ಲ ಮಾಡೋ, ಹಿಂಗ್ ಇಟ್ಕೊ, ನಡಕ್ಕಂಗ್ ಬಾಲ್ ಬಂದ್ ಬೀಳೋದು, ಆ ತರ ಫೀಲ್ಡಿಂಗ್ ನಿಲ್ಲಿಸ್ತಾ ಇದ್ರು ನಮ್ಮನ್ನೆಲ್ಲ. ನಾನು ಏನಪ್ಪ ಇವ್ರು ಇಷ್ಟೊಂದು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ ಅಂತೆಲ್ಲ ಫುಲ್ಲು. ಸೊ ಆಮೇಲೆ ಅವ್ರದ್ದು ಏನಂದ್ರೆ ತುಂಬಾ ಒಳ್ಳೆ ಆರ್ಗನೈಸರು, ಆಮೇಲೆ ಕೆಲಸ ಮಾಡೋ ರೀತಿ, ಆಮೇಲೆ ಹ್ಯೂಮನ್ ಟು ಹ್ಯೂಮನ್ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್ ವಿತ್ ಪಂಡಿತ್. ನಾನು ಅಬ್ಸರ್ವ್ ಮಾಡ್ದೆ, ಬಟ್ ನೆವರ್ ಐ ಥಾಟ್ ಐ ಗೆಟ್ ಮ್ಯಾರಿಡ್ ಟು ಹಿಮ್ ಅಂಡ್ ಆಲ್. ಒಳ್ಳೆ ಮನುಷ್ಯ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಮಹಾರಾಣಿಸ್ಗೆ ಸಿದ್ಧತೆ ಅಂತ ಒಂದು ನಾಟಕ ಮಾಡಿಸಿದ್ರು, ಪಂಡಿತ ಡೈರೆಕ್ಟ್ ಮಾಡಿದ್ರು. ಅದಕ್ಕೆ ಪಾರಿತೋಷಕ ಅದಕ್ಕೆ ಬಂತು, ಬೆಸ್ಟ್ ಪ್ಲೇ ಅಂತ. ಅದರಲ್ಲಿ ನಾನೇ ನಾಟಕ ಮಾಡ್ತಿರ್ಲಿಲ್ಲ, ಬಿಕಾಸ್ ನಮ್ಮ ಕಾಲೇಜಿಂದ ನಾಟಕ ಗಿಟ್ಕೆಲ್ಲ ಎನ್ಕರೇಜ್ ಮಾಡ್ತಿರ್ಲಿಲ್ಲ. ನಾನು ಸುಮ್ಮನೆ ರಿಹರ್ಸಲ್ಸ್ ಹೋಗ್ತಾ ಇದ್ದೆ. ಆಮೇಲೆ ನನಗೆ ಪ್ರಾಕ್ಸಿ ಯಾರನ್ನ ಬಂದಿಲ್ಲ, ನನ್ನ ಕೈಲಿ ಪ್ರಾಕ್ಸಿ ಮಾಡ್ಸೋರು. ನಾನು ಒಂದಿನ ಬಿಂದಿ ಇಟ್ಕೊಂಡು ಹೋಗ್ತಾ ಇದ್ದೆ. ಯಾವ್ದು ಇಟ್ಟಿರ್ಲಿಲ್ಲ, ನೀವು ಬಿಂದಿ ಇಟ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತೀರಾ ಅಂತ.
ಆಮೇಲೆ ಇಟ್ಕೊಂಡು ಹೋದೆ, ಈ ತರ ಅಲ್ಲ ದೊಡ್ಡ ಬಿಂದಿ ಇಟ್ಕೊಂಡೆ, ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ನಾನು. ಓ ಯಾಕೋ ಯಪ್ಪ ಏನೋ ಬಿಂದಿ ಇಟ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಏನೋ ನಡೀತಾ ಇದೆ, ಏನೋ ಇದೆ ಅಂತ. ಆಮೇಲೆ ಒನ್ ಫೈನ್ ಡೇ ಈ ಸಂಕೇತದೆಲ್ಲ ಹ್ಯಾಪಂಡ್, ಎಲ್ಲ ಗುಮ್ಮ ಬಂದ ಗುಮ್ಮ ಅದೆಲ್ಲ ದೊಡ್ಡ ಯಾತ್ರೆ ಆಯ್ತು. ಒನ್ ಫೈನ್ ಡೇ ನಂದಿತನ್ ಬರ್ಡೇ ಇತ್ತು ಅವ್ರ ಮನೆಯಲ್ಲಿ. ಅವಳು ಬಾರೆ 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 ಅಂತ. ನನ್ಗೆ ಅಭ್ಯಾಸ ಇಲ್ಲ, ನಮ್ಗೇನಂದ್ರೆ ರಾತ್ರಿ ಅನ್ನ ಸಾರು ಹಾಕೊಟ್ರೆ ತಿಂದು ಹಿಂಗ್ ಅನ್ಕೊಂಡ್ರೆ ಮುಗ್ದೋಯ್ತು, ನಮ್ ಜೀವನ ಮುಗ್ದೋಯ್ತು. ಸೊ ಪಾರ್ಟಿ ಮಾಡ್ತೀವಿ, ನಮ್ಮ ಪಾರ್ಟಿ ಐ ವಾಸ್ ನಾಟ್ ಅವೇರ್ ಆಫ್ ಇಟ್. ಸರಿ ಹೋದೆ ಅವ್ರ ಮನೆಗೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದ್ದೆ, ಆಂಟಿ ನಮ್ಮನ್ನೇ ಇರ್ಸ್ಕೊತೀನಿ, ಲೇಟ್ ಆಗತ್ತೆ. ಆಯ್ತಮ್ಮ. ನಮ್ಮಮ್ಮ ಅಪ್ಪ ಏನು ಕೇಳ್ತಾ ಇರ್ಲಿಲ್ಲ, ಇದ್ದೆ. ಅವತ್ತು ಪಂಡಿತ್ ಬರ್ಡೇ ಆರ್ಗನೈಸ್ ಮಾಡಿದ್ರು ಅವ್ರ ಮನೆಯಲ್ಲಿ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಪಂಡಿತ್ ಫ್ರೆಂಡ್ಸ್ ಎಲ್ಲ. ಐ ಡಿಡ್ಂಟ್ ನೋ, ನಂಗೆ ಗೊತ್ತಿರ್ಲಿಲ್ಲ. ಕರೆದ್ಬಿಟ್ಟು ಇವನು ಕಣ ನಂಗೆಲ್ಲ ಇವಳು ನನ್ನ ಹೆಂಡತಿ ಅವಳಪ್ಪ. ವಾಟ್ ಲವ್ ಏನು ನನ್ನ ಹೆಂಡತಿ ಆಗೋಳು ಅಂತ. ಐ ಥಾಟ್ ದೇ ಪುಲ್ಲಿಂಗ್ ಮೈ ಲೆಗ್ಸ್. ಯೂಶಲಿ ಥಿಯೇಟರ್ ಅವರೆಲ್ಲ ಸ್ವಲ್ಪ ಕಾಲು ಎಳೆಯೋದು ಜಾಸ್ತಿ ಅಲ್ವಾ, ಸೊ ನಾನು ಕಾಲು ಎಳೀತಾ ಇದ್ದಾರೆ. ಅಂಡ್ ಆಸ್ ದ ಡೇ ಪಾಸ್ he was very serious about it. ನನಗೆ ಸರ್ ಇವತ್ತು ನಮ್ಮ ಮದ್ವೆ ಆದ್ಮೇಲೆ ಎಷ್ಟೋ ವರ್ಷ ಸರ್ ಅಂತ ಇದೆ, ಬಿಕಾಸ್ ತುಂಬಾ ದೊಡ್ಡವರು, ಆಮೇಲೆ ನಮ್ಗೆ ಪಾಠ ಮಾಡಿದವರು, ನಮ್ಗೆ ನಾಟಕ ಏನು ಅಂತ ತೋರ್ಸ್ಕೊಟ್ಟವರು. ನಾನು ಸರ್ ಹಂಗಾಗಲ್ಲ ಸರ್, ಅದು ಅಯ್ಯೋ ನಾನು ಐ ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್, ನನ್ಗೆ ಏನೇನೋ ಇದೆ ಪ್ಲಾನ್ಸ್, ಏನೋ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ ನನಗೆ. ಆಗತ್ತೆ ಅದೆಲ್ಲ ಆಗುತ್ತೆ, ಅದು ಆಗುತ್ತೆ ಇದು ಆಗುತ್ತೆ. ಇಲ್ಲ ನೋಡ್ತಾ ಇರಿ ನೀವು ನನ್ನೇ ಮದ್ವೆ ಆಗೋದು. ನಾನು ಇಲ್ಲ, ನನ್ನ ಮದ್ವೆ ಆಗಲ್ಲ. ಕಡೆಗೆ ಫುಲ್ ಸಿಟ್ಟಲ್ಲೆಲ್ಲ ನೋ ನೋ ನಾಟ್ ಪಾಸಿಬಲ್, ಅದು ಇದು. somehow it happened. 31 ವರ್ಷ ಆಗೋಯ್ತು ನನ್ನ ಮದ್ವೆ. Oh my God. 31 years. But he was very confident. ಅವ್ರು ಯಾವತ್ತು he never gave up on me. ಆಗಲ್ಲ ಅಂತ ಹೇಳಲೆ, ಐ ಮೀನ್ ಸರಿ ಬಿಟ್ಟಾಕು ಅಂತ ಯಾವತ್ತೂ ಬಿಟ್ಟಾಕಿಲ್ಲ. he was always positive about it and it happened. ಈಗೇನೋ ಈಗ ಒಂದು ಹೊಸ ವರ್ಡ್ ಶುರು ಆಗಿದೆ ಗೊತ್ತಾ ಈಗಿನ ಜನರೇಷನ್, ಮ್ಯಾನಿಫೆಸ್ಟೇಷನ್ ಅಂತ. the manifestation. I know he was manifesting and it his dream came true. What made you agree to him? ಅದೇ Any moment? ಈ ಕ್ವೆಶ್ಚನ್ ಇವತ್ತಿಗೂ ನನ್ನ ಕಾಡ್ತಾ ಇದೆ. Basically I told you I wanted a human being who has that sense. ಸ್ವಲ್ಪ ಸೆನ್ಸಿಬಲ್ ಆಗಿರ್ಬೇಕಿತ್ತು. ಯಾಕಂದ್ರೆ ನಮ್ ತಂದೆ ತಾಯಿನ ನೋಡಿದೆ, ಹೌ ಸೆನ್ಸಿಬಲ್ ಅಂಡ್ ಹೌ ಅಂದ್ರೆ ಕಪಲ್ ಅಂದ್ರೆ ಹಿಂಗಿರ್ಬೇಕಪ್ಪ ಅಂದ್ರೆ. ಅಫ್ಕೋರ್ಸ್ ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ದ, ಎಲ್ಲ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಬಟ್ ವೆನ್ ಇಟ್ ಬೇಕು ಅನ್ನೋ ಟೈಮಲ್ಲಿ ಕರೆಕ್ಟ್ ಆಗಿ ಅವರು ಅಳೆದು ತೂಗಿ ಕೆಲಸ ಹಂಚ್ಕೊಂಡು ಕೆಲಸ ಮಾಡೋರು, ಆಮೇಲೆ ಸಮಸ್ಯೆಗಳನ್ನ ಬಗೆಹರಿಸೋರು. ಸೊ ಓಕೆಪ್ಪ ಇಂಥವ್ರು ಇರ್ಬೇಕು, ನಮ್ಮಪ್ಪ ತರ ಇರ್ಬೇಕು, ನಮ್ಮಮ್ಮನ ತರ ಇರ್ಬೇಕು ಅಂತ ನನ್ಗಿತ್ತು. ಆಮೇಲೆ ನನ್ಗೆ ತುಂಬಾ ಪ್ರಿಫರೆನ್ಸ್ ಕೊಡೋದು ಹ್ಯುಮ್ಯಾನಿಟಿಗೆ. ನಾನು ಇಫ್ ಇಸ್ ನಾಟ್ ಅ ಹ್ಯೂಮನ್ ಬೀಯಿಂಗ್, ಐ ಮೀನ್ ಅಫ್ಕೋರ್ಸ್ ಹ್ಯುಮ್ಯಾನಿಟಿ ಇಲ್ಲ ಅಂದ್ರೆ, ಮನುಷ್ಯತ್ವನೇ ಇಲ್ಲ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಏನ್ ಪ್ರಯೋಜನ. ಸೊ ನಾನು ಅದು ತುಂಬಾ ಇದೆ ಪಂಡಿತಲ್ಲಿ, ತುಂಬಾ ಮನುಷ್ಯತ್ವ, ತುಂಬಾ ಒಂದು ನೋಡಕ್ಕೆ ವಿಕಾರವಾಗಿ ತುಂಬಾ ಒಂಥರ ವಿಲನ್ ತರ ಇದ್ರು, ಒಳಗಡೆ ಈಸ್ ಅ ವೆರಿ ಸಾಫ್ಟ್ ಪರ್ಸನ್, ಈಸ್ ಅ ವೆರಿ ನೈಸ್ ಪರ್ಸನ್. ಸೊ ಐ ವಾಂಟೆಡ್ ಸಮ್ ಪರ್ಸನ್ ಲೈಕ್ ದಟ್. ಐ ನೆವರ್ ಫೆಲ್ ಇನ್ ಲವ್ ವಿತ್ ಹಿಮ್. ಯಾವತ್ತು ನಾನು ಇಲ್ಲಪ್ಪ ನಾನು ಬಿದ್ದು ಬದುಕಕ್ಕೆ ಆಗಲ್ಲ ಅಂತ. ಮದುವೆ ಆದ್ಮೇಲೆ ಎವ್ರಿ ಡೇ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಹಿಮ್. ಮದುವೆ ಆದ್ಮೇಲೆ ನೌ ಯು ಟೆಲ್ ಮೀ ಐ ಕ್ಯಾನ್ ನೆವರ್ ಎವರ್ ಥಿಂಕ್ ಅದರ್ ದೆನ್ ಪಂಡಿತ್ ಇನ್ ದಟ್ ಕೇಸ್. ಈಗ ನಾನು ಅದ್ರ ಅಡಿಕ್ಷನ್ ಇಸ್ ನಾಟ್ ಮೈ ಹಸ್ಬೆಂಡ್, ಇಸ್ ಬಿಕಮ್ ಮೈ ಅಡಿಕ್ಷನ್. ವಾವ್. ಸೊ ಇವಾಗ ಐ ನೋ ಆಫ್ಟರ್ ಮ್ಯಾರೇಜ್ ಓನ್ಲಿ ಯುಲ್ ಕಮ್ ಟು, ಯಾಕಂದ್ರೆ ಅವಾಗ್ಲೇನೆ ಒಂದ್ ಸೂರಿ ನಡಿ ಇರಕ್ ಶುರು ಮಾಡ್ತೀರಾ, ಆಗ್ಲೇ ಆಕ್ಚುಲಿ ಪ್ಲಸಸ್ ಮೈನಸಸ್ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಫ್ಕೋರ್ಸ್ ವಿ ಆಲ್ಸೋ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ ಎಲ್ಲ ಇದೆ, ಬಟ್ ಸ್ಟಿಲ್ ವಿ ಆರ್ ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್. ಪಾರ್ಟ್ನರ್ಸ್ ಇನ್ ಎವ್ರಿಥಿಂಗ್. ಸೊ ದಟ್ ಇಸ್ ಹೌ ಇಟ್ ಹ್ಯಾಪನ್. ಓಕೆ, ನೈಸ್. ಸೊ ನೀವು ಈಗ ಈ ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳಿದ್ರಲ್ಲ, ಆ ಪಾರ್ಟಿಗಿಂತ ಮುಂಚೆ ನಾಟಕ ಹೇಳಿದ್ರಿ, ನೀ ನಾನಾದ್ರೆ ನಾನೇನೇನ, ಗುಮ್ಮ ಬಂದ ಗುಮ್ಮ, ಗುಮ್ಮ ಬಂದ ಗುಮ್ಮ. ಐ ಥಿಂಕ್ ಗುಮ್ಮ ಬಂದ ಗುಮ್ಮ ನೀವು ಸುಂದರ್ ವೀಣಾ ಸರ್, ಐ ಥಿಂಕ್ ರಮೇಶ್ ಸರ್ ಒಟ್ಟಿಗೆ ಮಾಡಿದಂತಹ. ಹೌದು, ನಾವು ಮೂರೇ ಜನ. ನೀವು 3 ಜನ. ಆಮೇಲೆ ವಿದ್ಯಾನು ಇದ್ರು, ಗುರುಮಾಮನು ಇದ್ರು. ಅಪ್ಪ ಪಂಡಿತ್ ಅಪ್ಪ ಗುರುಮಾಮ, ನಮ್ಮಮ್ಮ ವಿದ್ಯಾ, ನನ್ಗೆ ಸುಂದರಂಗೆ ಅಮ್ಮ ವಿದ್ಯಾ. 5 ಜನ ನಾಟಕದಲ್ಲಿ. ಈ ನಾಟಕ ಸುರೇಂದ್ರನಾಥ್ ಸರ್ ಡೈರೆಕ್ಟ್ ಮಾಡಿದ್ದು. ಉಲ್ಫ್ ಗ್ಯಾಂಗ್ ಕೊಲಿಯಾಡ್ರ, ಸೂರಿ ಸರ್ ಕನ್ನಡಕ್ಕೆ ಅನುವಾದ ಮಾಡಿದ್ರು.
So how was it working with? Oh, it That- was that's an actually amazing play. amazing ಅಂದ್ರೆ you will not believe. ನೋಡಿ, ಆ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಥವಾ ನಿಮ್ಮಲ್ಲಿ ಏನೋ ಒಂದು ಇದು ಏನೋ ಶಕ್ತಿ ಇದೆ ಅಂತಂದ್ರೆ ಹೇಗೆ ಎಲ್ಲ ತಾನಾಗಿ ಟ್ರ್ಯಾಕ್ ಅಲ್ಲಿ ಬರತ್ತೆ ಅನ್ನೋದಕ್ಕೆ ನಾನೇ ದೊಡ್ಡ ಎಕ್ಸಾಂಪಲ್. Okay. ಪ್ರಯೋಗರಂಗದಲ್ಲಿ ಆಕ್ಟ್ ಮಾಡ್ತಿದ್ದೆ. ಸಂಕೇತ ಅವರು ಅನೌನ್ಸ್ ಮಾಡಿದ್ರು ಈ ತರ ಜರ್ಮನ್ ಥಿಯೇಟರ್ ಶುರು ಮಾಡ್ತಾ ಇದ್ದಾರೆ, ಗ್ರಿಪ್ಸ್, ಇಟ್ಸ್ ಕಾಲ್ಡ್ Grips Theatre. Yeah. ಎಲ್ಲ ಬೇರೆ ಬೇರೆ ಎಲ್ಲ ಟ್ರೂಪ್ಸ್ ಇಂದ ಇನ್ವಿಟೇಷನ್ ಬಂತು, ಬನ್ನಿ ಇಲ್ಲಿ ವರ್ಕ್ಶಾಪ್ ನಡೀತಾ ಇದೆ HN ಕಲಾಕ್ಷೇತ್ರದಲ್ಲಿ, ಬಂದು ಈ ವರ್ಕ್ಶಾಪ್ ಅಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು. ನಾಟಕದಿಂದ ಆ ವರ್ಕ್ಶಾಪ್ ಅಲ್ಲಿ ಆಯ್ಕೆ ಆದವರು ನಾಟಕಕ್ಕೆ ಬರ್ತಾರೆ. ಈ ತರದ್ದೇನೋ ಅವ್ರದ್ದೇನೋ ಒಂದು ಇದಿತ್ತು. ನನಗೆ ಏನು ಗೊತ್ತಿಲ್ಲ, ಝೀರೋ ಇನ್ಫಾರ್ಮೇಶನ್. ಸುಂದರಾಗಿಂದ್ರ ಎಲ್ಲ ತುಂಬಾ ಸೀನಿಯರ್ಸ್, ಅವ್ರು ಆಲ್ರೆಡಿ ದೊಡ್ಡ ಹೆಸರು ಮಾಡಿದ್ರು ಥಿಯೇಟರ್ ನಲ್ಲಿ. ಸಂಕೇತಲ್ಲಿ ಪಂಡಿತ್ ಶಂಕರ್ನಾಥ್ ಸರ್ದು ರೈಟ್ ಹ್ಯಾಂಡ್ ತರ ಎಲ್ಲ ಕೆಲಸ ಮಾಡಿದ್ರು. ಅವರೆಲ್ಲ ತುಂಬಾ ಗಳಸ್ಯ ಕಂಠಸ್ಯ. ಐ ಆಮ್ ದ ಓನ್ಲಿ ಪರ್ಸನ್ ಆಡ್ ಮೆನ್ ಔಟ್. ನಾನು ಯಾರಿಗೂ ಪರಿಚಯ ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ನಂಗೆ ಸಂಕೇತ್ ಅಂದ್ರೆ ಗೊತ್ತಿಲ್ಲ, ಅರುಂಧತಿ ನಾಗು ಅಫ್ಕೋರ್ಸ್ ನಾವು ಸಿನಿಮಾ ನೋಡಿದ್ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ, ಸೂರಿ ಸರ್ ಯಾರು ಗೊತ್ತಿಲ್ಲ, ನೋ ಐಡಿಯಾ ಅಟ್ ಆಲ್. ಪ್ರಯೋಗರಂಗದಲ್ಲಿ ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಈ ತರ ಎಲ್ಲಾ ಟ್ರೂಪ್ಸ್ಗೂ ಕರೆದಿದ್ದಾರೆ ವರ್ಕ್ಶಾಪ್ಗೆ ಅಂತ. ಯಾಕಂದ್ರೆ ನಾನು ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ಇಲ್ಲಿ ನಾಟಕಗಳಿಗೆ ತೊಂದರೆ ಆಗುತ್ತಲ್ವಾ. ಸೊ ದೇ ನೆವರ್ ಟೋಲ್ಡ್ ಮಿ. ಐ ವೆಂಟ್, ಯಾರು ಇಲ್ಲ ಎಲ್ಲ ವರ್ಕ್ಶಾಪ್ ಹೋಗಿದ್ದಾರೆ. HN ಕಲಾಕ್ಷೇತ್ರ. HN ಕಲಾಕ್ಷೇತ್ರನ ಅದೆಲ್ಲಿದೆ? ಬೆಸ್ಟ್ ಕ್ವೆಶ್ಚನ್, ಬಿಕಾಸ್ ಐ ಡೋಂಟ್ ನೋ. ಇನ್ನು ಫಸ್ಟ್ PUC ಹುಡುಗಿ ನಾನು, ಏನ್ ಗೊತ್ತು ನನ್ಗೆ. ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಅಂತ ಕೇಳಿದೆ, ಈಗ HN ಕಲಾಕ್ಷೇತ್ರ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕಣ್ಣ? ನೋಡಮ್ಮ, ಇಲ್ಲಿ ಬಸ್ ಹಿಡ್ಕೊ, ಮೆಜೆಸ್ಟಿಕ್ ಹೋಗು, ಮೆಜೆಸ್ಟಿಕ್ ಇಂದ ಜಯನಗರ್ ಇರೋದು ಹುಣಸೆ ಮರದ ಸ್ಟಾಪ್ ಅಂತ ಇರುತ್ತೆ, ಅಲ್ಲಿಂದ ನಡ್ಕೊಂಡು ಹೋಗು ಅಂತ ಎಷ್ಟು ಹೆಲ್ಪ್ ಮಾಡಿದ್ರು ನನಗೆ. ಆಮೇಲೆ ನಾನು ಹೋದೆ ಮೆಜೆಸ್ಟಿಕ್ಗೆ, ಅಲ್ಲಿ ಹುಡುಗಿ ಇದಿಟ್ಕೊಂಡೆ, ಬಸ್ ಇಟ್ಕೊಂಡೆ, ಹುಣಸೆ ಮರದ ಸ್ಟಾಪಲ್ಲಿ ಇದ್ದೆ. ಅಲ್ಲಿ ಅಕ್ಕಪಕ್ಕದವ್ರನ್ನ ಕೇಳಿದೆ ಹೆಂಗೆ ಹೋಗ್ಬೇಕು HN ಕಲಾಕ್ಷೇತ್ರಕ್ಕೆ ಅಂತ. ಹಿಂಗೆ ಸೀದಾ ನಡ್ಕೊಂಡು ಹೋಗಿ ಮೇಡಮ್, ಇನ್ನೊಂದು ಮೇನ್ ರೋಡ್ ಸಿಗುತ್ತೆ, ಅದನ್ನ ದಾಟ್ಕೊಂಡು ಹೋಗಿ ಆ ಕಡೆನೇ ಇರೋದು ಅಂತ. ಚಿಕ್ಕ ಹುಡುಗಿ ಹೋದೆ. ನನ್ನ ಹಠ, ನಂದು ಅದೇ ನನ್ನಲ್ಲಿರೋ ಒಂದು ದೊಡ್ಡ ಶಕ್ತಿ ಅಂದ್ರೆ ನನ್ನ ಹಠ. ನನ್ನ ಬಿಟ್ಟು ಮಾಡ್ತಾ ಇದಾರಲ್ಲ, ನಂಗೆ ಅಟ್ಲೀಸ್ಟ್ ಹೇಳ್ಬೇಕಲ್ವಾ. ಯಾರನ್ನ ಜೊತೆಲಿ ನಾನು ಹೋಗ್ತಾ ಇದ್ದೆ. ಸರಿ ಹೋದೆ, ಹೆಂಗೋ ಫುಲ್ ಸರ್ಕಸ್ ಮಾಡ್ಕೊಂಡು ಹೋದೆ. ನಾನು ಹೋಗೋಷ್ಟರಲ್ಲಿ ಆಗ್ಲೇ 6:45 ಗಂಟೆ ಆಗೋಗಿತ್ತು. ಅಲ್ಲಿ ವರ್ಕ್ಶಾಪ್ ಶುರುವಾಗಿ 3 ದಿನ ಆಗೋಗಿತ್ತು. ನಾನು ಹೋಗಿದ್ದು 4ನೇ ದಿನ. ಆಮೇಲೆ ಸ್ವಲ್ಪ ಇಂಗ್ಲಿಷ್ ಥಿಯೇಟರ್ ಆಗಿರ್ಬೋದು, ಸ್ವಲ್ಪ ಹೈಫೈ ಥಿಯೇಟರ್ ಅವ್ರಿಗೆ ನಮ್ ತರ ಬಡ ಹುಡುಗಿರ್ ಕಂಡ್ರೆ ಅಷ್ಟು ನಾರ್ಮಲ್ ಆಗಿ ಡ್ರೆಸ್ ಮಾಡ್ಕೊಂಡಿರೋ ಹುಡುಗಿರು, ಅಥವಾ ಏನೋ ಬಸ್ಸಲ್ಲಿ ಓಡಾಡೋ ಹುಡುಗಿರು, ಆಮೇಲೆ ಹೈಫೈ ಇಂಗ್ಲಿಷ್ ಮಾತಾಡ್ದಿರೋ ಹುಡುಗಿರಂದ್ರೆ ಸ್ವಲ್ಪ ಕೀಳರಿಮೆನೆ ಇತ್ತು. ಟು ಬಿ ಫ್ರಾಂಕ್, ಗ್ರೀನ್ ರೂಮಿನ ಗುಟ್ಟುಗಳು ಇದು, ಆಯ್ತಾ, ಇತ್ತು. ಇಲ್ಲ ಅಂತ ನಾನು ಹೇಳಲ್ಲ, ಅದು ದೊಡ್ಡವ್ರಿಗೆ ಇತ್ತು. I don't want to say. ಇವಾಗ ಅಫ್ಕೋರ್ಸ್ ದೇರ್ ಆಲ್ ವೆರಿ ನೈಸ್ ಟು ಮೀ. ಇತ್ತು ಆ ಸಮಯಕ್ಕೆ. ಆಮೇಲೆ ಕಲರ್, ಐ ಆಮ್ ನಾಟ್ ಫೇರ್ ಲೈಕ್ ಹೈಫೈ ಆಗಿಲ್ಲ, ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಇದ್ದೆ ನಾನು. ಬಟ್ ನನ್ನ ಕಾನ್ಫಿಡೆನ್ಸ್ ಎಲ್ಲ ಆಕಾಶದಲ್ಲಿತ್ತು. ನೋಡಕ್ ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಇದೆ. ಯಾವ್ದೋ ಎಣ್ಣೆ ಹಾಕೊಂಡು ಟೈಟ್ ಆಗಿ ಜಡೆ ಹಾಕೊಂಡು ಮಾಮೂಲಿ ಚೂಡಿದಾರ್, ಮಾಮೂಲಿ ಯಾವ್ದೋ ಒಂದು. ಬಿಕಾಸ್ ನಮ್ಗೇನ್ ತಗೊಳ್ಳೋ ಶಕ್ತಿ ಇರ್ಲಿಲ್ಲ, ಬಟ್ ನನ್ಗೆ ಅದು ಕೇರೇ ಇಲ್ಲ. ನಾನು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಎಷ್ಟೊಂದ್ಸತಿ ಯಾವ್ದೋ ಪ್ಯಾಂಟ್ಗೆ ಯಾವ್ದೋ ಚೂಡಿದಾರ್ ಹೋಗ್ತಾ ಇದ್ದೀನಿ. ಬಿಕಾಸ್ ನಂಗೆ ಒನ್ಲಿ ತಲೆ ರಿಹರ್ಸಲ್ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಮುಗಿಸ್ಬೇಕು, ಬರೀ ನಾನು ಅಲ್ಲೇ ತಲೆ. ಇಲ್ಲಿ ಏನ್ ಹಾಕೊಂತ ಇದೀನಿ, ಏನ್ ಮಾಡ್ಕೊತಾ ಇದೀನಿ, ಏನು ಐಡಿಯಾನೇ ಇಲ್ಲ ನನಗೆ. ನಂದೆಲ್ಲ ಹೋಗ್ಬೇಕು ಅನ್ನೋ ಗಮನ ನನಗೆ. ಸೊ ಅಷ್ಟು ನಮ್ಗೆ ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ನೋಡ್ತಾ ಇರ್ಲಿಲ್ಲ. ಕುತ್ಕೊಳ್ಳಿ ಅಲ್ಲಿ ಅಂತಂದ್ರು ನನಗೆ ವರ್ಕ್ಶಾಪ್ ಹೋದಾಗ. ಎಷ್ಟು ಹರ್ಟ್ ಆಗೋ, ಕಣ್ಣಲ್ಲಿ ನೀರು ಅಂದ್ಬಿಡ್ತು ನನಗೆ. ಇರ್ಲಿ ಕುತ್ಕೊಂಡೆ. 3 ದಿನ ಆಗೋಗಿದೆ, ಇವಾಗ ನಾವು ಅಲೌ ಮಾಡಲ್ಲ. ಹೌದಾ, ಪರವಾಗಿಲ್ಲ, ಬ್ಯಾಕ್ ಸ್ಟೇಜ್ ಆದ್ರೂ ಮಾಡ್ಬೋದು. ಯಾಕಂದ್ರೆ ಜರ್ಮನ್ ಥಿಯೇಟ್ರು, ಗ್ರಿಪ್ಸ್ ಥಿಯೇಟ್ರು, ಅಟ್ಲೀಸ್ಟ್ ಬ್ಯಾಕ್ ಸ್ಟೇಜ್ ಮಾಡಿ ಆದ್ರೂ ಏನಾದ್ರು ನಾಲೆಡ್ಜ್ ಬೆಳೆಸ್ಕೋತೀವೋ ಅನ್ನೋ ಹಂಬಲ ನನಗೆ. ನೋಡೋಣ, ಇಲ್ಲಿ ಅಲ್ಲಿ ಆಲ್ರೆಡಿ 12-15 ಜನ ಇದ್ದಾರೆ. ಯಾರ್ಯಾರು ಎಲ್ಲ ಶಶಿ, ಕಿಟ್ಟಿ, ವಿದ್ಯಾ, ನಂದಿತಾ, ರಾಜಿ, ಎಲ್ಲ ಘಟಾನುಘಟಿಗಳೇ, ಎಲ್ಲ ಥಿಯೇಟರ್ನಲ್ಲಿ ಸ್ವಲ್ಪ ದೊಡ್ಡ ಹೆಸರು ಮಾಡಿದ್ರೆ ನನ್ ಬಿಟ್ಟು. ಎಲ್ಲ ಸುಂದರ, ಎಲ್ಲರೂ ಇದ್ರು, ಪಂಡಿತ್ತು, ಎಲ್ಲರೂ ಇದ್ರು.
ಎಲ್ಲಾರು ವರ್ಕ್ಶಾಪ್ ಅಲ್ಲೇ ಏನೋ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಒಂದ್ ಮೂಲೆಯಲ್ಲಿ ಕುತ್ಕೊಂಡು HN ಕಾಲೇಜ್ ಹತ್ರ ಹಿಂದೆ ಇದೆ ಗೊತ್ತಾ, ಹಿಂದೆ ಒಂದು ಓಪನ್ ಏರ್ ಥಿಯೇಟರ್ ಇರುತ್ತೆ, ಅಲ್ಲಿ ನಡೀತಾ ಇತ್ತು. ಅಲ್ಲೊಂದ್ ಮೆಟ್ಲ್ ಇರುತ್ತೆ ಗೊತ್ತಾ ಕೆಳಗಡೆ, ಆ ಮೆಟ್ಲ್ ಮೇಲೆ ಕೂತಿದ್ದೆ ನಾನು. ಎಷ್ಟೊತ್ತು 8 ಗಂಟೆ ತನಕ ತೋರಿಸಿದಾರೆ ನಾನು. ವುಲ್ಫ್ ಗ್ಯಾಂಗ್ ಕೋಲಿಯಾಟರ್ ನೋಡಿದ್ರು ನಾನು, ಜರ್ಮನ್ ಥಿಯೇಟರ್ ಡೈರೆಕ್ಟರ್. ವೈ ದಟ್ ಗರ್ಲ್ ಇಸ್ ಸಿಟಿಂಗ್ ದೇರ್? ನೋ ಶಿ ಇಸ್ ಕಮ್. ಸೊ ವಾಟ್, ಆಸ್ಕ್ ಹರ್ ಟು ಕಮ್. ಐ ಕುಡ್ ಸಿ ಹಿಮ್. ಅವ್ರು ಮಾಡ್ತಾ ಇರೋದನ್ನ ಕಾಣಿಸ್ತಾ ಇತ್ತು, ಅವ್ರು ಏನ್ ಹೇಳ್ತಿದಾರೆ ಅಂತ. ಕಮ್ ಅಂದ್ರೇನು, ಅವ್ರು ಕಮ್ಮ ಅಂತ ಇನ್ನೂ ಮುಗಿಸಿಲ್ಲ, ಓಡೋಟದೇ ನಾನು. ಓಡೋಗಿ ನಿಂತ್ಕೊಂಡೆ. ಯು ಆಲ್ಸೋ ಪಾರ್ಟಿಸಿಪೇಟ್ ಅಂದ್ರು. ನೋ ಸರ್, ಐ ಹ್ಯಾವ್ ಕಮ್ ಲೇಟ್ ಸರ್, ಐ ಡಿಂಟ್ ನೋ ಅಬೌಟ್ ದಿಸ್ ವರ್ಕ್ಶಾಪ್, ಐ ಡಿಂಟ್ ಗೆಟ್ ಇನ್ಫಾರ್ಮೇಶನ್ ಅಂತಂದ್ರೆ. ನೋ ಪ್ರಾಬ್ಲಮ್, ಕಮ್ ಅಂದ್ರು. ಅಂದ್ರೆ ದೊಡ್ಡವ್ರ ಗುಣ ಹೆಂಗಿರುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್. ಬಾಬಾ ಅಂದ್ರು. ಹೋದೆ, ಎಲ್ಲ ಅದೇ ಇದೊಂದು ಎಕ್ಸರ್ಸೈಸ್ ಮಾಡು ನಮ್ಮ ಜೊತೆನಲ್ಲಿ ಮಾಡಿದೆ. ನೆಕ್ಸ್ಟ್ ಡೇನು ಎಲ್ಲ ಊರಿಗೆ ಮುಂಚೆ ನಾನು ಹೋಗಿ ನಿಂತಿದ್ದೆ, ಯಾರು ಬಂದಿರಲಿಲ್ಲ, ನಾನು ಗೇಟ್ ಹತ್ರ ನಿಂತಿದ್ದೆ. ಬಿಕಾಸ್ ಐ ಡೆಂಟ್ ವಾಂಟ್ ಟು ಬಿ ಲೇಟ್. ಹೋಗಿ ನಿಂತಿದ್ದೆ. ಆಮೇಲೆ ಅವತ್ತು ವರ್ಕ್ಶಾಪ್ ಆಯ್ತು. 5th ಡೇ ಶುರು ಆಯ್ತು. 5th ಡೇಲಿ ಒಂದು ಎಕ್ಸರ್ಸೈಸ್ ಕೊಟ್ರು. ಏನಂತ, ನೀವೆಲ್ಲ ಚಿಕ್ಕ ಮಕ್ಳು, 10 ವರ್ಷದ ಚಿಕ್ಕ ಮಕ್ಳು ಹೆಂಗ್ ಬಿಹೇವ್ ಮಾಡ್ತೀರಾ ನೋಡಿ. ಎಲ್ಲ ದೊಡ್ಡವರು, ಎಲ್ಲರೂ 20 ವರ್ಷಕ್ಕೆ ಮೀರಿದವರು, ನನ್ನೊಬ್ಳು ಅಂದ್ಬಿಟ್ಟು. ಇನ್ನೆಲ್ಲರೂ 20 ವರ್ಷದ ಮೇಲಿನವರು, 25, 30, ಹತ್ತತ್ರ 30 ವರ್ಷ ಇರೋರು. ನೀವೆಲ್ಲರೂ ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡ್ಬೇಕು, 10 ವರ್ಷದ ಮಕ್ಕಳ ತರ ಬಿಹೇವ್ ಮಾಡ್ಬೇಕು. ಎಲ್ಲರೂ ಅಂತ ಏನೋ ಒಂದು ಇನ್ಸಿಡೆಂಟ್ ಕೊಟ್ರು, ಅಂತ ಎಲ್ಲ ಮಾಡಿದ್ರು. ನಾನು ಹೇಳಿದೆ, ಎಲ್ಲರೂ ಕಿರ್ಚಾಡ್ತಾರೆ, ಎಲ್ಲರೂ ಒಳ್ಳೆ ಮೆಂಟಲ್ MR ತರ ಆಡ್ತಾ ಇದಾರೆ, ನಾನೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ನಾನು ಹೆದರ್ಕೊಳ್ಳೋ ತರ ಮಾಡ್ದೆ. ಎಲ್ಲಾರ ಮುಂದೆ ಹೆದರ್ಕೊಳ್ಳೋ ತರ. ನಾನು ಹೆದ್ಕೊಂಡಿದ ತಕ್ಷಣ ಎಲ್ಲರೂ ನನ್ನ ಬುಲ್ಲಿ ಮಾಡೋ ತರ ಮಾಡಕ್ ಶುರು ಮಾಡಿದೆ. ಇಂಪ್ರೂವೈಸಿಂಗ್ ಮಾಡೋದು. I don't know. I think he was in Wolfgang Coordinator was impressed. The final day of the workshop, they were going to announce the casting. ಮನಸ್ಸಿನಲ್ಲೂ ಯಾರು ಅನ್ಕೊಂಡಿರಲಿಲ್ಲ. ನಾನಂತೂ ಫಿಕ್ಸ್ ಆಗ್ಬಿಟ್ಟಿದೆ ಬ್ಯಾಕ್ ಸ್ಟೇಜ್ ಅಂತ. ನಾನೇ ಫಿಕ್ಸ್ ಆಗ್ಬಿಟ್ಟಿದೆ, ಯಾಕಂದ್ರೆ ನಾನು ಹೋಗಿರೋದೇ 3 ದಿನ ಬಿಟ್ಟು. ನಾನು ಬ್ಯಾಕ್ ಸ್ಟೇಜ್ ಆದ್ರೂ ಮಾಡಿ ಗಿಟ್ಟಿಸ್ಕೋಬೇಕು ನಾನು ಅಂತ. ಇದು ಅಮ್ಮನ್ ರೋಲು MS ವಿದ್ಯಾ ಅವ್ರು ಮಾಡ್ತಾರೆ. ಇದು ಎವ್ರಿಬಡಿ ವರ್ ಥಿಂಕಿಂಗ್, ಅವ್ರು ಯಾರ್ಯಾರು ಬಂದಿದ್ರು ಅವ್ರಿಗೆ ಮುನ್ನಿ ರೋಲ್ ವಾಸ್ ದ ಬೆಸ್ಟ್ ರೋಲ್. ಸೊ ಎಲ್ರಿಗೂ ಅವ್ರು ಸಿಗತ್ತೆ. ನಾನು ತಲೆನೇ ಕೆಡ್ಸ್ಕೊಂಡಿರ್ಲಿಲ್ಲ. ಐ ಬಿಲೀವ್ ಇಟ್ ಆರ್ ನಾಟ್, ನನ್ಗೆ ಸಿಗಲ್ಲ ಅಂತ ನಾನೇ ಫಿಕ್ಸ್ ಆಗ್ಬಿಟ್ಟಿದೆ ಅವ್ರಿಗಿಂತ ಮುಂಚೆ. ಆಮೇಲೆ ಐ ಥಿಂಕ್ ಸುನೇತ್ರಾ ಕ್ಯಾನ್ ಡೂ ಮುನ್ನೀಸ್ ರೋಲ್. ಅದು ಎಲ್ಲಾರ ಮುಖಗಳ ಒಂದಿಂಗ್ ರೌಂಡು ಫುಲ್ ಚೇಂಜ್. ನಾನು ಯಾರಿಗೂ ಗೊತ್ತಿಲ್ಲ ಆಗಿನ ಕಾಲಕ್ಕೆ. ಐ ವಾಸ್ ಅ ಸ್ಟ್ರೇಂಜರ್ ದೇರ್. Suri said, no, she is not, she is from that theatre, no, ಅದು ಏನೋ ಅವ್ರದ್ರಲ್ಲಿ ಏನೋ ಡಿಸ್ಕಷನ್ ಆಯ್ತು. No, she'll do it. You will not believe, ಎಷ್ಟೋ ಖುಷಿ ಆಗೋಯ್ತು ನನಗೆ. ಅಂದ್ರೆ ಯಾಕಂದ್ರೆ ನನ್ಗೆ ಗೊತ್ತಿತ್ತು ಅದ್ರದ್ದು ಒಂದ್ ಸ್ವಲ್ಪ ಜಿಸ್ಟ್ ಗೊತ್ತಿತ್ತು. ನಾನು ಅವಾಗ 17 ವರ್ಷ, ನನ್ಗೆ 3 ವರ್ಷದ ರೋಲ್ ಮಗು ಮಾಡ್ಬೇಕು. ಇಟ್ಸ್ ಚಾಲೆಂಜ್ ಅಲ್ವಾ. ಆಮೇಲೆ ರಿಹರ್ಸಲ್ ಎಲ್ಲ ಶುರು ಆಯ್ತು. ಎಷ್ಟು ಮಜಾ ನೋಡಿ, ಮಗು ತರ ಬಿಹೇವ್ ಮಾಡಕ್ಕೆಲ್ಲ ಶುರು ಮಾಡ್ತೇವೆ. ಅಂದ್ರೆ ಆ ರೋಲ್, ಹೋಗೋ ನೀನು, ಯಾಕೋ ಹೆಂಗ್ ಮಾಡ್ತೀಯ ಅಂತೆಲ್ಲ. ಅವ್ರು ಕರ್ದ್ಬಿಟ್ರು, ವೈ ಯು ಬಿಹೇವಿಂಗ್ ಲೈಕ್ ಅ ಚಿಲ್ಡ್ರನ್? ಸರ್, ದಿಸ್ ಇಸ್ 3 years. ಸೊ ಐ ವಾಂಟ್ ಸುನೇತ್ರಾ ಟು ಬಿಕಮ್ ಮುನ್ನಿ. ಐ ಡೋಂಟ್ ವಾಂಟ್ ಮುನ್ನಿ ಟು ಬಿಕಮ್ ಸುನೇತ್ರಾ. ಸರ್, ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ನಂಗೆ ಅರ್ಥ ಆಗಲಿಲ್ಲ ಸರ್. ಬಿಕಾಸ್ ಅವ್ರಿಗೆ ಇಂಗ್ಲಿಷ್ ಬಿಟ್ಟು ಬೇರೆ ಏನು ಬರಲ್ಲ. ಬಿಹೇವ್, ನೀನ್ ಹೆಂಗಿದ್ಯೋ ಹಂಗೆ ಆಕ್ಟ್ ಮಾಡು, ನೀನೇನ್ ಮಗು ತರ ಆಕ್ಟ್ ಮಾಡ್ಬೇಡ. ನೀನ್ ಹಿಂಗಿದ್ಯಾ ಹಂಗೆ ಕನ್ವಿನ್ಸ್ ಮಾಡೋದೇ ನಾಟಕ. ನೀನ್ ಮಗು ತರ, ಈ ದೊಡ್ಡವಳು ಮಗು ತರ ಆಕ್ಟ್ ಮಾಡಿದ್ರೆ ಮೆಂಟಲ್ ರಿಟಾರ್ಡ್ ಹತ್ರ ಕಾಣಿಸುತ್ತೆ. ಸೊ ಡೋಂಟ್ ಬಿಹೇವ್. ನೋಡಿ ಅಂದ್ರೆ ಎಷ್ಟು, ಸಿ ದಿಸ್ ವಾಸ್ ಅ ಲೆಸನ್ ಫಾರ್ ಅಸ್ ಟು ಲರ್ನ್. ಸೊ ಅವಾಗ ದೆನ್ ಎವ್ರಿಬಡಿ ನಂದು ಗುಣ ಮತ್ತೆ ನನ್ನ ಬಿಹೇವಿಯರು, ನನ್ನ ಇದು ಎಲ್ಲ ನೋಡಿ ದೆನ್ ಎವ್ರಿಬಡಿ ಸ್ಟಾರ್ಟೆಡ್ ಬಿಕಮಿಂಗ್ ಫ್ರೆಂಡ್ಸ್ ವಿತ್ ಮೀ. ಸುಂದರ ಸಪೋರ್ಟೆಡ್ ಮೀ. ಅವನಂತೂ ನನ್ಗೆ ಅದ್ರಲ್ಲಿ ನಂಗೆ ಅಣ್ಣ, ಗುಮ್ಮ ಬಂತು, ಅವ್ನ ಜೀವನ ಪೂರ್ತಿ ನನ್ನ ಅಣ್ಣ. ಸೋ ನೈಸ್. ಎಷ್ಟು ಸಪೋರ್ಟ್ ಮಾಡ್ದ ಅಂದ್ರೆ ಬೇಜಾರಾಗತ್ತೆ ಒಂದೊಂದ್ಸಲಿ. ಬಡತನ ಅನ್ನೋದು ದೂರ ಇಡಬೇಕಾ, ಟ್ಯಾಲೆಂಟ್ಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾ, ಇದೆಲ್ಲ ಹಿಂಗೆ. ಬಟ್ ನಾನೆಲ್ಲೂ ಸೋಲಿಲ್ಲ. ನಾನು ಜಗಮುಂಡಿ. ನಾನು ಅಣ್ಣ ಸುಂದ್ರ. ಆವಾಗ ನನ್ನ ಜೀವನದಲ್ಲಿ ಗುಮ್ಮ ಬಂತು ಗುಮ್ಮ ನಾಟಕದ ಮುಖಾಂತರ ಅಣ್ಣ ಆದವನು. ಇವತ್ತಿಗೂ ಅವನ ಸ್ನೇಹ 32-33 ವರ್ಷದ್ದು. ಇವತ್ತಿಗೂ
ಅವನು ನನ್ನನ್ನ ತಂಗಿ ಹಾಗೆ ಟ್ರೀಟ್ ಮಾಡ್ತಾನೆ. ಅವನ ಪುಸ್ತಕದಲ್ಲೂ ಬರ್ಕೊಂಡಿದ್ದ ನನ್ನ ತಂಗಿಯವಳು ಅಂತ. ಸೊ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಆಮೇಲೆ ಎಲ್ಲರೂ ಪ್ರೀತಿ ಮಾಡಕ್ ಶುರು ಮಾಡಿದ್ರು. ಗೊತ್ತಾಯ್ತಲ್ವಾ, ಇಲ್ಲ ಈ ಹುಡುಗಿಯಲ್ಲಿ ಒಂದು ಇದಿದೆ, ಮಾಡ್ಬೇಕು ಅನ್ನೋ ಒಂದು ಹಠ ಇದೆ ಅಂತ. ಸೊ ಚೆನ್ನಾಗಾಯ್ತು. 60-70 ಶೋ ಮಾಡಿದ್ವಿ. ಎಲ್ಲಾ ಕಡೆನೂ ಸಕ್ಸಸ್ಫುಲ್ ಶೋಸ್. ನಾವು ಕಾಂಪಿಟೇಷನ್ ಸೂರಿ ಸರ್ ನಮ್ಗೆ ಚಾಲೆಂಜ್ ಹಾಕ್ಬಿಟ್ಟಿದ್ರು, ಒಂದು ಮಿಸ್ಟೇಕ್ ಮಾಡಿಲ್ಲ ಅಂತ ಒಂದು ನಾಟಕ ಮಾಡಿದ್ರೆ ನಿಮ್ಗೆ ದೊಡ್ಡ ಟ್ರೀಟ್ ಕೊಡಿಸ್ತೀನಿ ಅಂತ. ಸೊ ಆತರ ಬೇಕಾದಷ್ಟು ಟ್ರೀಟ್ಸ್ ತಗೊಂಡ್ವಿ. ಯಾಕಂದ್ರೆ ಸರಿ ಸರ್ ಯಾವಾಗ್ಲೂ ನಮ್ಮನ್ನ ಪ್ರೀತಿಸೋರು. ನನ್ನನ್ನಂತೂ ಎಷ್ಟು ಗೋಳೆಕೊಳ್ಳೋರು ಅಂದ್ರೆ ಅಷ್ಟು ಗೋಳೆಕೊಳ್ಳೋರು. ಹೌದಾ? ನಾನ್ ತುಂಬಾ ಸ್ವಲ್ಪ ಆಕ್ಷನ್ ಎಲ್ಲ ಮಾಡಿ ಮಾತಾಡೋದು. ಅವ್ಳ ಕೈ ಕಟ್ಟಕ್ರ ಅವ್ನ ಕೈ ಕಟ್ಟ, ಇವಾಗ ಹೇಳೋದು ಏನ್ ಹೇಳ್ತೀಯ ಅಂತ. ನನ್ಗೆ ಆಗ್ತಾನೆ ಇರ್ಲಿಲ್ಲ. ಕೈ ಕಾಲ್ ಆಡ್ಸಿಲ್ಲ ಅಂದ್ರೆ ನಂಗೆ ಮಾತು ಬರ್ತಾ ಇರ್ಲಿಲ್ಲ. ಸೊ ಈ ತರ ತುಂಬಾ ತಮಾಷೆ ಮಾಡೋರು. ಎಷ್ಟೊಂದ್ ನೀವ್ ನಂಬ್ತಿರೋ ಇಲ್ವೋ, ಸೂರಿ ಸರ್ ಮನೇಲಿ ಎಷ್ಟೊಂದ್ ದಿವಸ ಇದ್ದೆ ನಾನು. ಬಿಕಾಸ್ ರಾತ್ರಿ ಹೊತ್ತು ಈ ಸಂಕೇತ ಅವರೆಲ್ಲ ನಾಟಕ ರಿಹರ್ಸಲ್ ಶುರು ಮಾಡದೆ 7:30-8 ಗಂಟೆ ಮೇಲೆ. ನಮ್ಗೆ 7:30-8 ಗಂಟೆ ಮೇಲೆ ಹೆಂಗ್ ಹೋಗ್ತಾರೆ. ನಾವು ನಮ್ ಬೇಗ ಊಟ ಮಾಡಿ ಮಲ್ಕೊಳ್ಳೋಂತ ಮಕ್ಳು ನಾವು. ಆಮೇಲೆ ಮನೆಗ್ ಹೋಗಕ್ ಕೆಂಗೇರಿ ತುಂಬಾ ದೂರ ಇರ್ತದೆ. ಮನೆಗೆ ಹೋಗ ಸೂರಿ ಸರ್ ಬಂದ್ ನಮ್ಮಲ್ಲಿರೋ ಅಂತವ್ರು. ಎಷ್ಟೊಂದ್ ಸತಿ ಶ್ರೀ ಮಾಡಿದ ಅಡಿಗೆ ತಿಂದು ಸೂರಿ ಸರ್ ಬೆಳಗ್ಗೆ ಎಬ್ಸೋರು ನನ್ನ. ಕಾಲೇಜ್ ಲೇಟ್ ಆಯ್ತು ಎದ್ದು ಹೋಗು ಅಂತ. ಇದೆಲ್ಲ ಹೇಳಿದ್ರೆ ಯಾರು ನಂಬೋದಿಲ್ಲ, ಬಟ್ ಇದು ನಿಜ. ಸರ್ ಮನೇಲಿ ಇರ್ತಾ ಇದ್ದೆ. ಆಮೇಲೆ ತುಂಬಾ ಪ್ರೀತಿಯಿಂದ ನಾನು ನೋಡ್ಕೊಳ್ಳೋರು. ಅವರು ಶ್ರುತಿ ಇರ್ತಾ ಇದ್ದು, ನಾನು ಶ್ರುತಿನ ನನ್ನ ಶ್ರುತಿನ ಒಂದೇ ತರ ಟ್ರೀಟ್ ಮಾಡೋರು. ಸೊ ಇಟ್ ವಾಸ್ ಅ ವೆರಿ ಲವ್ಲಿ ಜರ್ನಿ. ಎಲ್ಲೆಲ್ಲಿ ನಾನು ಹೋಗಿ ಆಕ್ಟ್ ಮಾಡೋದ್ನೋ ಟ್ರೂಪ್ಗಳಲ್ಲಿ ಎಲ್ಲಾರು ಬಾಚಿ ತಬ್ಕೊಂಡ್ರು ನನ್ನ. ಆಮೇಲೆ ತುಂಬಾ ಅತ್ಯಂತ ಪ್ರೀತಿ ಮಾಡಿದ್ರು, ಹೇಳ್ಕೊಟ್ರು. ತುಂಬಾ ಗೊತ್ತಿರ್ಲೇ ಇರೋಂತ ಎಷ್ಟೋ ವಿಷಯಗಳಿತ್ತು ನನಗೆ. ನಿಧಾನಕ್ಕೆಲ್ಲ ಕಲ್ತ್ಕೊಂಡ್ರೆ. ಅಫ್ಕೋರ್ಸ್ ನನ್ ದೊಡ್ಡ ಗುರು ಅಂದ್ರೆ ನನ್ ಗಂಡ. ಜೀವನ ಅಂದ್ರೆ ಏನು, ಹೇಗ್ ಮಾತಾಡ್ಬೇಕು ಒಬ್ರ ಹತ್ರ, ಹೇಗ್ ಬಿಹೇವ್ ಮಾಡ್ಬೇಕು. ನನ್ ಪಟಕ್ ಅಂತ ಮೂತಿ ಮೇಲೆ ಹೇಳ್ಬಿಡ್ತಾ ಇದೆ, ಚೆನ್ನಾಗಿಲ್ಲ ಅನ್ಬಿಡ್ತಾ ಇದೆ. ಹಂಗ ಹೇಳ್ಬಾರ್ದು, ನೀನ್ ಹೇಳು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಹತ್ರ ಹೇಳ್ಬೇಕು. ನಾನು ಸೊ ಐ ಮೀನ್ 50 ವರ್ಷ ಆಯ್ತು ನನಗೆ, ಬಟ್ ಸ್ಟಿಲ್ ಐ ಇನ್ ದ ಲರ್ನಿಂಗ್ ಪ್ರೋಸೆಸ್. So nice. I've heard ನಿಮ್ಮ ಬಗ್ಗೆ ಇನ್ನೊಂದು ಕುತೂಹಲಕಾರಿ ವಿಷಯನ ಕೇಳ್ಪಟ್ಟಿದ್ದೀನಿ. ನೀವು ಈಗ ಥಿಯೇಟರ್ಗೆ ಬರಲಿಲ್ಲ ಅಂದ್ರೆ ಮ್ಯಾರೇಜ್ ಬ್ರೋಕರ್ ಆಗ್ತಿದ್ರಂತೆ, ಹೌದಾ? ಮ್ಯಾರೇಜ್ ಇಲ್ಲ, ಇದು ದೊಡ್ಡ ಸುಳ್ಳು. ಇದು ಅತ್ಯಂತ ದೊಡ್ಡ ಸುಳ್ಳು. ನಾ ಹ್ಯಾಪನ್ ಟು ಬಿ ಅ ಮ್ಯಾರೇಜ್ ಇದು, ಬಟ್ ನಾನು ಥಿಯೇಟರ್ ಬರ್ಲಿಲ್ಲ ಅಂದ್ರೆ ಐ ವುಡ್ ಹ್ಯಾವ್ ಬಿಕಮ್ ಅ ವೆರಿ ಬಿಗ್ advocate. No, what I said was, yeah, it was lawyer. You wanted to be a lawyer, but then I wanted to be a nurse. ಸುಮಾರು ಜನಕ್ಕೆ ಮದುವೆ ಮಾಡಿಸಿದಿರಂತೆ. 13 ಜನಕ್ಕೆ ಮದುವೆ ಮಾಡಿಸಿದ್ರು. See, ಅದೇ ಏನು ಕೆಲಸ ಇಲ್ಲ ನೋಡಿ, ಬೆಸ್ಟ್ ಮ್ಯಾರೇಜ್ ಬ್ಯೂರೋ ಶುರು ಮಾಡೋದು. ಹೇಗೆ what makes you? No, it is not that ನಾನು ಏನು ಮದುವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹೋಗೋದಲ್ಲ. ಬಿಕಾಸ್ ನನಗೆ ಇಟ್ ಹ್ಯಾಪನ್ ಗುಡ್. ನನಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿ, ಒಂದು ಒಳ್ಳೆ ಲೈಫ್. 18-19 ವರ್ಷಕ್ಕೆ ಮದ್ವೆ ಆಗೋಯ್ತು ನನಗೆ. ಲೈಕ್ ಎಲ್ಲಾರು ಇವ್ರು ಅರುಂಧತಿ ಮೇಡಮ್ ಅಂತೂ ಕೈನ ತೊಟ್ಲ್ ಕಳ್ಳ ಕಾಣೋ ನೀನು ಅನ್ನೋರು ಪಂಡಿತ್ಗೆ. ತೊಟ್ಲ ನೀನು ಮಗುದ್ ಕದ್ಬಿಟ್ಟಿ. So nice. So ಎಲ್ಲಾರು ಎಕ್ಸ್ತಾ ಇದೆ. ಓ ಮೈ ಗಾಡ್, ಸಂಕೇತ್ ವಾಸ್ ಒನ್ ಫನ್ ಫಾರ್ ಮಿ. ಹಸಿರೆಲೆ ಹಣ್ಣೆಲ್ಲ ನಾಟಕ ಮಾಡಿದ್ವಿ. ಅದ್ರಲ್ಲಿ ಪಿಂಟಿ ಮಾಡ್ತಾ ಇರ್ಲಿಲ್ಲ ಒಂದಷ್ಟು ದಿನ. ಆ ರೋಲ್ನ ನಾನ್ ಮಾಡ್ತಾ ಇದ್ದೆ. ಸೊ ಅವಾಗ್ಲೂ ಅಷ್ಟೇ ತುಂಬಾ ಗೊಳೈಕೊಳ್ಳೋರು ನನ್ನ. ಎಲ್ಲಾರು ಸೇರ್ಕೊಂಡು ಗೊಳೈಕೊಳ್ಳೋರು. ಈ ಸಮಯದಲ್ಲೇ ಪಂಡಿತ್ ವಾಸ್ ಸೋ ಮಚ್ ಇನ್ ಲವ್. ಸೊ ಈ ಗೋಳೆಕೊಳ್ಳೋದು ಅಂದ್ರೆ ಏನು? ವಾಟ್ ಎನಿಥಿಂಗ್ ಯು ವಾಂಟ್ ಟು ರಿಮೆಂಬರ್? ಗೋಳೆಕೊಳ್ಳಲು ಅಂದ್ರೆ ನಾನು ತುಂಬಾ ಜೋರಾಗಿ ನಗ್ತಾ ಇದ್ದೆ. ತುಂಬಾ ಸೂರಿ ಸರು ನೀನ್ ಆಚೆ ಹೋಗು, ನೀನ್ ಕೂಡ ದುಡ್ಡು ಕೊಟ್ಟು ನಗ್ಸಕ್ ಕರೆಸ್ತಾರಲ್ಲ ಹಂಗ್ ನಗ್ತೀನಿ ನೀನು ಅಂತ. ನಾಟಕ ನೋಡ್ಬೇಡ ಅನ್ನೋರು, ಬಂದ್ ಬ್ಯಾಕ್ ಸ್ಟೇಜ್ ಮಾಡು ಅನ್ನೋರು. ನಾಟಕ ನೋಡಕ್ ಬಿಡ್ತಾರಲಿಲ್ಲ ನಾನು, ತುಂಬಾ ಜೋರಾಗಿ ನಗ್ತಿದ್ದೆ ಅಂತ ನಾನು. ಆಮೇಲೆ ಅಫ್ಕೋರ್ಸ್ ಆ ನಾಟಕ ನೋಡಿದ್ಮೇಲೆ ನಾನು ಆ ನಾಟಕದಲ್ಲಿ ಮಾಡೋ ತರಾನು ಆಯ್ತು. ಆಮೇಲೆ ನಂಗೆ ಕ್ಯೂ ಕೊಡ್ಬೇಕು, ನೀವ್ ಸರಿಯಾಗಿ ಕ್ಯೂ ಕೊಟ್ಟಿಲ್ಲ ಅಂದ್ರೆ ನನ್ನ ಡೈಲಾಗ್ ಹೇಳ್ತಾ ಇರ್ಲಿಲ್ಲ. ನಾನು ಒಂದ್ ಸ್ವಲ್ಪ ತುಂಬಾ ಶ್ರದ್ಧೆ ಭಕ್ತಿಯಿಂದ ನನ್ನ ಡೈಲಾಗ್ಸ್ ಕಲ್ತ್ಕೊಂಡ್ರೆ. ಇವರೆಲ್ಲ ಏನ್ ಗೊತ್ತಮ್ಮ ಹಿಂಗ್ ಬಂದಿದೆ ಹೇಳ್ಬಿಡೋರು. ನಾನು ಮಿಕಾ ನನ್ಗೆ ಏನ್ ಡೈಲಾಗ್ ಹೇಳ್ತಿದ್ರು ಇವರು. ಆಮೇಲೆ ಅಫ್ಕೋರ್ಸ್ ಓವರ್ ದ ಪೀರಿಯಡ್ ಈವನ್ ಐ ಗಾಟ್ ಇಟ್.
ಆಮೇಲೆ ಎಷ್ಟೊಂದ್ಸಲಿ ಎಂಟ್ರಿ ಎಕ್ಸಿಟ್ಸ್ ಎಲ್ಲ ತಪ್ಪಾಗೆ ತಗೊಳ್ಳೋ ತರ ಇದ್ ಮಾಡ್ಬಿಡೋರು. ಒಂದ್ಸತಿ ನಾನು ಇನ್ನೂ ಸೀರೆ ಉಟ್ಕೋ ಯಾವ್ದು ಬ್ರಹ್ಮಚಾರಿ ಶರಣಾದ ಅಂತ ಒಂದು ನಾಟಕ ಮಾಡ್ತಿದ್ದೆ, ಕಳ್ಳಿ ಪಾತ್ರ. ಅದ್ರಲ್ಲಿ ನಾನು ಇನ್ನೂ ಚೇಂಜ್ ಮಾಡ್ತಾನೇ ಇದ್ದೀನಿ. ಚೇಂಜ್ ಮಾಡ್ತಾ ಇದ್ ಸೀರೆ ಇನ್ನೂ ಸೀರೆನೇ ಉಟ್ಕೊಂಡಿಲ್ಲ. ಬಾಬಾ ನೀನ್ ಎಂಟ್ರಿ ಸೀರೆ ನನ್ ಕೈಯಲ್ಲಿ ಉಟ್ಕೊಂಡೇ ಇಲ್ಲ. ನಾನೇನ್ ಮಾಡ್ದೆ, ಹಂಗೆ ಸೀರೆ ಎಲ್ಲ ಬಾಚ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಸ್ಟೇಜ್ ಮೇಲೆ ಉಟ್ಕೊಂಡು ಡೈಲಾಗ್ ಹೇಳ್ತಾ ಉಟ್ಕೊಂಡು ಏನ್ ಮಾಡ್ಲಿ, ಸ್ಟೇಜ್ ಮೇಲೆ ಸೀರೆ ಉಟ್ಕೊಂಡೆ. ಹಿಂಗ್ ಸೀರೆ ಹಿಂಗ್ ಇಟ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಸೀರೆ ಉಟ್ಕೊಂಡು. ಸೊ ಈ ತರದೆಲ್ಲ ಎಷ್ಟೊಂದು ಇನ್ಸಿಡೆಂಟ್ಸ್ ಟಾಟ್ ಮೀ ಹೌ ಟು ಮ್ಯಾನೇಜ್ ಟೈಮ್, ಹೌ ಟು ಬಿ ಇನ್ ಟೈಮ್. ಆಮೇಲೆ ಕ್ಯೂ ಡೈಲಾಗ್ಸ್ ಇಲ್ದೇ ಇದ್ರು ನೀನು ಎಲ್ಲಾರ ಇದು ಪಾತ್ರಕ್ಕೂ ಪ್ರಿಪೇರ್ ಆಗಿರ್ಬೇಕು. ಸೊ ಇವಾಗ ನನ್ನನ್ನು ಯಾರು ಆಟ ಆಡ್ಸಕ್ಕಾಗಲ್ಲ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ವಿತ್ ಸೂರಿ ಸರ್, ಸುರೇಂದ್ರನಾಥ್? ಯಾ ಫನ್. ಅವರೆಲ್ಲ ಸ್ವಲ್ಪ ಅದೇ ಹೇಳಿದ್ನಲ್ಲ ಹೈಫೈ. ನಾವು ನೋಡಿರೋ ಸುರೇಂದ್ರನಾಥ್ ಸರ್ ಬೇರೆ. ಈಗ ನಾವು ಬಂದು ಒಂದು 15 ವರ್ಷದಿಂದ ನಾವು ನೋಡ್ತಿರೋ ಸುರೇಂದ್ರನಾಥ್ ಸರ್ ಅಂದ್ರೆ ಈ ಟಿವಿ ಹೆಡ್ ಆಗಿ ಅದಾದ ನಂತರ ರಂಗಶಂಕರಾಗಿ ಬಂದ ಮೇಲೆ ನಾವು ನೋಡ್ತಾ ಇದೀವಿ. ಐ ಮೀನ್ ನಾವು ನೋಡಿದ್ದು ಪ್ರಾಬಬ್ಲಿ 90s ಆಗಿನ ಕಾಲದ ಅವಾಗ ಸೆಲೆಕ್ಟ್ ಆದ್ಮೇಲಂತೂ ಹಂಗ್ ಮಾಡ್ರಿ ಅಂತ ಫಸ್ಟ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಜೋರ್ ಮಾಡೋರು. ಆಮೇಲೆ ಎಲ್ಲ ಸರಿ ಒಂದ್ ಸ್ವಲ್ಪ ಸೆಟರೇಟ್ ಆದ್ಮೇಲೆ ಕರ್ಕೊಂಡ್ ಹೋಗಿ ಅವ್ರ ಮನೇಲೆ ಇಟ್ಕೊಂಡಿದ್ರು. ಹೋಗ್ಬೇಡ, ಇಷ್ಟೊತ್ತಿಗೆ ಎಲ್ಲ ಹೋಗ್ತೀರಾ, ಏನ್ ಬೇಡ ಇರಿ, ಆಮೇಲೆ ಬೆಳಗ್ಗೆ ಹೋಗಿ, ಇಲ್ಲಿಂದಾನೆ ಕಾಲೇಜ್ಗೆ ಹೋಗಿ, ಇಲ್ಲಿಂದಾನೆ ಎಲ್ಲ ತಗೋ. ಲೈಕ್ ಆ ಇದ್ರಲ್ಲೇ ನನ್ನ ತುಂಬಾ ವೆರಿ ಪ್ರೊಟೆಕ್ಟಿವ್ ಆಗಿ ನೋಡ್ಕೊಂಡ್ರು. ಯಾವ್ದನ್ನ ಬೇರೆ ಊರ್ಗಳಿಗೆ ಹೋದ್ರೆ ಏನ್ ಶಾಪಿಂಗ್ ಏನಕ್ಕೆ ಹೋಗ್ತೀರಾ, 5 ನಿಮಿಷ ಸರ್ ಓಡ್ ಬಂದ್ಬಿಡ್ತೀವಿ ಸರ್, ಫುಲ್ ಅವ್ರ ಹತ್ರ ಗಿಜ್ಜಿ 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 ಗಿಜ್ಜಿ. ಸೊ somehow it was fun and learning with him. ಅವರು ಎಲ್ಲರೂ ಅಷ್ಟೇ, ಆಲ್ ದ ಡೈರೆಕ್ಟರ್ಸ್ ಲೈಕ್ ಬಿ ಸುರೇಶ್ ಸರ್ ಅಂತೂ ಫಸ್ಟ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದ ಅವ್ರ ಸೀರಿಯಲ್. ಅವ್ರದ್ದು ಫಸ್ಟ್ ಸೀರಿಯಲ್ ನನ್ನ ಜೀವನದ ಫಸ್ಟ್ ಸೀರಿಯಲ್, ಹೊಸ ಮೀಡಿಯಾ ಹೌಸ್ ಫಸ್ಟ್ ಪ್ರೊಡಕ್ಷನ್. ಈಗ ಏನು ದೊಡ್ಡ ಕಂಪನಿ ಇದೆ ಮೀಡಿಯಾ ಹೌಸ್ ಅಂತ, ಅವ್ರದೇ ಫಸ್ಟ್ ಪ್ರೊಡಕ್ಷನ್, ಫಸ್ಟ್ ಹೀರೋಯಿನ್ ನಾನೇ. ವಾವ್. ನಾನು ಪಂಡಿತ್ ಹೀರೋಯಿನು. ಸೊ ಅವರು ಅಷ್ಟೇ, ಇಷ್ಟು ಲೇಟ್ ಆಗೋಯ್ತಮ್ಮ, ಏನಕ್ಕೆ ಹೋಗ್ತೀಯಮ್ಮ, ಇಲ್ಲೇ ಇದ್ಬಿಡಮ್ಮ. ಶೈಲಾ ಸುರೇಶ್ ಇಬ್ರು ಮನೆಯಲ್ಲೇ ಇರು ಅಂತ ಹೇಳೋರು, ಇಷ್ಟೊಂದು ಲೇಟ್ ಆಗಿ ಹೋಗೋದು ಬೇಡ ಅನ್ನೋರು, ಡ್ರಾಪ್ ಮಾಡೋರು, ಪಿಕಪ್ ಮಾಡೋರು. ಅಂದ್ರೆ ವೆರಿ ಪ್ರೊಟೆಕ್ಟಿವ್ ಅಂಡ್ ವೆರಿ ಹೇಳ್ಕೊಡೋರು. ಹಿಂಗಲ್ಲ, ಹಿಂಗ್ ಮಾತಾಡ್ಬಾರ್ದು, ಹಂಗ್ ಹೇಳ್ಬೇಕು, ಡೈಲಾಗು ಈ ತರ ಮಾಡ್ಬೇಕು, ಡಬ್ಬಿಂಗ್ ಹಂಗ್ ಮಾಡ್ಬೇಕು, ಡಬ್ಬಿಂಗ್ ಎಲ್ಲ. ಇಟ್ ವಾಸ್ ಗುಡ್. ಐ ವಾಸ್ ಇನ್ ದಟ್ ಎರಾ. ಇವಾಗ ಯಾರಿಗೂ ಪೇಷನ್ಸ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ, ಯಾರಿಗೂ ಆ ತಾಳ್ಮೆ ಅನ್ನೋ ಒಂದು, ಇವಾಗ ಫಾರ್ವರ್ಡ್ ಬಟನ್ ಹಿಂಗ್ ತಳ್ತೀವಲ್ಲ ಆತರ ಎಲ್ಲ ಆಗ್ಬಿಡ್ಬೇಕು ಇವಾಗ ಜನಕ್ಕೆ. ಆ ಸದ್ಯ ಇವಾಗಿಲ್ಲ. ನಾನು ಅವಾಗ ಎಲ್ಲರಿಗೂ ಆ ಇತ್ತು, ಅವ್ರಿಗೂ ಒಂದು ಹೊಟ್ಟೆ ಹಸ್ವಿತ್ತು, ಏನೋ ಹೆಸರು ಮಾಡ್ಬೇಕು ಅನ್ನೋದ ಇದಿತ್ತು. ಸೊ ಅವ್ರ ಜೊತೆಲಿ ನಾವು ಬೆಳೆದ್ವಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಈಗ ನೀವು ಹೇಳಿದ್ರಿ ಗೊತ್ತಾ, ಈಗ ಫಾಸ್ಟ್ ಫಾರ್ವರ್ಡ್ ಮಾಡ್ಬಿಡ್ಬೇಕು. ಈಗ ನೀವು ನಿಮ್ಮ ಜರ್ನಿ ಏನಿದೆ, ಈಗ ಸಣ್ಣ ಹುಡುಗಿ ಒಂದು ನಾಟಕಕ್ಕೆ ಅಚಾನಕ್ಕಾಗಿ ಬಂದ ನಂತರ ಮೊದಲನೇ ಪಾತ್ರವನ್ನೇ ಗಿಟ್ಟಿಸ್ಕೊಂಡು ಬೆಳ್ಳಿ ಅನ್ನೋ ಪಾತ್ರನ ಮಾಡ್ತೀರಾ. ಎಸ್, ಅದನ್ನ ಗಿಟ್ಟಿಸ್ಕೊಂಡು ಅದಾದ ನಂತರ ರಂಗಭೂಮಿಲೆ ಉಳ್ಕೊಂಡು ರಂಗಭೂಮಿಲೆ ಸಾಕಷ್ಟು ಕೆಲಸ ಮಾಡಿ, ತುಂಬಾ ಕೆಲಸ ಮಾಡಿ, ಆಮೇಲೆ ಡಬ್ಬಿಂಗ್ ಅನ್ನುವಂತಹ ಮದ್ವೆ ಆದ್ಮೇಲೆ ಅಂದ್ರೆ ಇರ್ತೈತಲ್ಲ, ಚಿಕ್ಕ ಸೀರೀಸ್ ಮಾಡೋರು, ಸಿಂಗಲ್ ಎಪಿಸೋಡ್ ತುಂಬಾ ಆಕ್ಟ್ ಮಾಡ್ತಿದೆ. ಕಾಶಿ ಸರ್ ಕರಿಯೋರು, ನಾಗೇಂದ್ರ ಸರ್ ಎಲ್ಲ ನಾಟಕದ ನಂಟಿತ್ತಲ್ಲ. ಸೊ ಆಮೇಲೆ NS ಶಂಕರ್ ಸರ್ ಕರಿಯೋರು, ಅಶೋಕ್ ಕಶ್ಯಪ್ ಸರ್ ಕರಿಯೋರು, ಆಮೇಲೆ TN ಸೀತಾರಾಮ್ ಅವ್ರದ್ದು ಫಸ್ಟ್ ನಾನ್ ಮಾಡಿದ ಟೆಲಿಫಿಲ್ಮ್ ನನ್ನ ತಂಗಿಗೊಂದು ಗಂಡು ಕೊಡಿ ಅಂತ P ಲಂಕೇಶ್. ಅದ್ರಲ್ಲಿ ತಂಗಿ ನಾನೇ. ಸೊ ಕ್ಯಾಮ್ರಾ ಅಂದ್ರೆ ಏನು, ಇಟ್ ವಾಸ್ ಎವ್ರಿಥಿಂಗ್ ವಾಸ್ ನ್ಯೂ ಫಾರ್ ಮೀ. ಐ ಹ್ಯಾವ್ ನೆವರ್ ಸೀನ್. ಅಂತ ಕುಟುಂಬದಲ್ಲಿ ಬೆಳೆದು ಬಂದವಳಲ್ಲ ನಾನು. ಒಂದು ನಮ್ಮಪ್ಪ ರೇಡಿಯೋ ರಿಪೇರಿ, ಟಿವಿ ರಿಪೇರಿ ಮಾಡೋದಂತ ವ್ಯಕ್ತಿ. ಆ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು, ಏನು ಅರಿವೇ ಇರದೆ ಎಲ್ಲ ಕಲಿತಾ ಹೋದೆ. ಸೊ ದೇ ಎನ್ಕರೇಜ್ಡ್ ಮೀ. ಸೊ ಮೈ ಕ್ವೆಶ್ಚನ್ ಇಸ್, ಈಗ ಈ ಜರ್ನಿ ಏನಿದೆ ನಿಮಗೆಲ್ಲ ಪ್ರತಿಯೊಂದನ್ನು ಕಲಿಸ್ತಾ ಬಂತು. ನಾನು ಈ ಗ್ರೀನ್ ರೂಮ್ ಗುಟ್ಟುಗಳು ಪಾಡ್ಕಾಸ್ಟ್ನ ಉದ್ದೇಶನೂ ಒಂದು ಏನು ಅಂತ ಹೇಳಿದ್ರೆ, ಆಗಿನ ಕಾಲದ ಕಷ್ಟಗಳೇನಿತ್ತು ಅಥವಾ ಅದನ್ನು ಚಾಲೆಂಜಸ್ ಏನಿತ್ತು ಅದನ್ನು ಧೈರ್ಯವಾಗಿ ನಿಂತು ಎದುರಿಸಿ ಅದನ್ನು ಮೀರಿ ಸಕ್ಸಸ್ನ ನೋಡಿರ್ತೀವಿ.
ಈಗಿನ ಕಾಲದಲ್ಲಿ ಎಲ್ಲವೂ ಮೊಬೈಲ್ ಇದೆ, ಡಿಜಿಟಲ್ ಮಾಧ್ಯಮ ಇದೆ, ನಾವು ಪ್ರಮೋಷನ್ ಮಾಡೋದಕ್ಕೂ ಈಸಿ. ಆಗಿನ ಕಾಲದಲ್ಲಿ ನಾವು ಪೋಸ್ಟ್ ಹಾಕಿರ್ತೀರಾ ನೀವು, ಪೋಸ್ಟರ್ ಇನ್ನೊಂದು ಹಾಕಿ ಅಥವಾ ಒಬ್ಬರಿಗೊಬ್ರು ಫೋನ್ ಮಾಡಿ ಕರೆದಿರೋದು ಉಂಟು, ಅಥವಾ ಜನನೇ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಇಂಥ ದಿವಸ ಇಂಥ ನಾಟಕ ಇದೆ ಪೇಪರ್ ಅಲ್ಲಿ ಬರುವಂತದ್ದು. ಸೊ ಇದನ್ನ ನೋಡ್ಕೊಂಡು ಬರ್ತಿದ್ದಂತಹ ಕಾಲಕ್ಕೂ ಈಗ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿ ಅವ್ರ ಕೂತ್ ಕಡೆನೆ ನಾವು ಇಂಥ ನಾಟಕ ಮಾಡ್ತಿದೀವಿ ಬನ್ನಿ ಅಂದ್ರು ಬರ್ದೇ ಇರುವಂತಹ ಕಾಲಕ್ಕೆ ಬಂದಿರುವಾಗ, ಈಗಿನ ಕಾಲದ ಮಕ್ಕಳಿಗೆ ಅಥವಾ ರಂಗಭೂಮಿಗೆ ಅಂತ ಬರೋ ಯಾರಿದ್ದಾರೆ ಅವ್ರಿಗೆ ಇನ್ ಕೇಸ್ ಇಫ್ ಯು ವಾಂಟ್ ಟು ಸಜೆಸ್ಟ್ ಸಮಥಿಂಗ್, ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಟು ಸಜೆಸ್ಟ್? ಬೇಸಿಕಲಿ ನಿಮ್ಗೆ ಆ ನೀಡ್ ಇರಬೇಕು. ಈಗ ಯಾವ್ದೇ ಮನುಷ್ಯ ನಂಗೆ ಹೊಟ್ಟೆ ಹಸಿದ್ರೇನೆ ಊಟ ಮಾಡೋದು ಅಲ್ವಾ, ಹೊಟ್ಟೆ ಹಸಿಯ ತನಕ ಅದ್ರ ವ್ಯಾಲ್ಯೂ ಅವ್ನಿಗೆ ಗೊತ್ತೇ ಇರಲ್ಲ. ಅವಾಗ ಹಸ್ದಾಗ ನಿಮ್ಗೆ ಏನೋ ಮೊಸರನ್ನ ಸಿಕ್ಕಿದ್ರು ಬಾಚಿ ತಿನ್ನೋ ಅಂತ ಒಂದು ಸ್ಟೇಜಿಗೆ ಬಂದಿರ್ತೀವಿ. ಹೊಟ್ಟೆ ತುಂಬದ್ಮೇಲೆ ನಿಮ್ಗೆ ಮುಷ್ಟಾನ ಇಟ್ಟಿದ್ರು ಅದನ್ನ ಮುಟ್ಟಲ್ಲ. ಲೈಫ್ ಇಸ್ ಆಸ್ ಸಿಂಪಲ್. ಈಗ ನಮ್ಗೆ ಹಸುವಿದ್ರೆ, ಈಗ ನಂಗೆ ಒಂದು ಹೆಸರು ಮಾಡ್ಬೇಕು, ಒಂದು ಮುಖ್ಯ ಪಾತ್ರ ಮಾಡ್ಬೇಕು, ಆಮೇಲೆ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಫೈನಾನ್ಷಿಯಲ್ ಕಂಡೀಷನ್ಸ್. ಈಗ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾರೆ, ತಂದೆ ತಾಯಿಗೆ ಪಾಪ ಇವ್ರು ಏನೋ ಆಸರೆ ಆಗಿರ್ತಾರೆ ಅನ್ನೋ ಆಸೆಯಲ್ಲಿ ಇರ್ತಾರೆ ತಂದೆ ತಾಯಿ. ಏನೋ ನನ್ನ ಮಗ ಈಗ ಡಿಗ್ರಿ ಮುಗಿಸ್ದ, ಈಗ ಯಾವ್ದೋ ಕೆಲ್ಸಕ್ಕೆ ಸೇರ್ಕೋತಾನೆ, ಒಂದ್ ಸ್ವಲ್ಪ ಅಪ್ಪ ನನ್ ಹೊರೆ ಒಂಚೂರು ಕಮ್ಮಿ ಆಗತ್ತೆ ಅಂತ ತಂದೆ ಅನ್ಕೊಂಡಿರ್ಬೋದು. ತಾಯಿ ಇಲ್ಲ ನನ್ ಮಗ ಮನೆಗೆ ಏನೋ ಒಂಚೂರು ಆಸರೆ ಆಗ್ತಾನೆ ಅನ್ಕೊಂಡು, ಮಗನೋ ಮಗಳ ಯಾರೋ. ಇಂಥ ಕಂಡೀಷನ್ ಇರೋ ಹುಡುಗರು ಸ್ವಲ್ಪ ಥಿಯೇಟರ್ ಬಗ್ಗೆ, ಅಫ್ಕೋರ್ಸ್ ಇಲ್ಲಿ ನಿಮ್ಗೆ ದುಡ್ಡಿಲ್ಲ, ಇಲ್ಲಿ ನಮ್ಗೆ ಇನ್ಕಮ್ ಇಲ್ಲ. ಅವಾಗ ಏನ್ ಮಾಡ್ಬೇಕು, ನಿಮ್ಗೆ ಆಕ್ಟ್ ಮಾಡ್ಬೇಕು ಅನ್ನೋ ಹುಚ್ಚಿದೆ ಅಲ್ವಾ, ಇದ್ರ ಜೊತೆನಲ್ಲಿ ಬೇರೆ ಕೆಲ್ಸಗಳನ್ನ ಮಾಡ್ಕೊಳ್ಳೋ ಅಂತ ಮೈಗೂಡಿಸ್ಕೊಳ್ಳೋ ಅಂತ ಒಂದು ಶಕ್ತಿ ಕೊಡ್ಬೇಕು. ಯಾಕಂದ್ರೆ ಈಗ ನಾನು ಇಲ್ಲಿ ಏನೋ ಮಾಡ್ತಾ ಇದ್ದೇನೆ, 5 to 9 ನಾನೇನೋ ರಿಹರ್ಸಲ್ ಬರ್ತೀನಿ ಅಂದ್ರೆ ಬೆಳಗ್ಗೆ ಹೊತ್ತು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಏನೋ ಒಂದು ಮಾಡ್ಬೇಕು. ಸೊ ಇದು ಆಗ್ಬೇಕು, ಅದು ಆಗ್ಬೇಕು, ಎರಡೂ ಆಗ್ಬೇಕು. ನಾನ್ ಪಾಠ ಮಾಡ್ತಿದ್ದೆ ಮಕ್ಕಳಿಗೆ, ನಮ್ಮ ಮನೆಯಲ್ಲೇ ಪಾಠ ಮಾಡ್ತಿದ್ದೆ. ನಾ ಹೈಸ್ಕೂಲ್ ಇರುವಾಗಲೇ ಟ್ಯೂಷನ್ಸ್ ತಗೋತಾ ಇದ್ದೆ. ಸೊ ಒಂಚೂರು ಏನೋ ಒಂದ್ 20 ರೂಪಾಯಿ ಬಂದ್ರು, ಆ 20 ರೂಪಾಯಿ ಅಟ್ಲೀಸ್ಟ್ ಏನೋ ಒಂದು ಪ್ರಾವಿಷನ್ ಬರ್ತಾ ಇತ್ತು ಅವಾಗ. ಹೌದು. ಸೊ ಈ ತರದ್ದು ಬರೀ ನಾನು ಆಕ್ಟ್ ಮಾಡ್ತೀನಿ ಏನೋ ಹುಚ್ಚಲ್ಲಿ ಬಂದು ನಿಮ್ ತಂದೆ ತಾಯಿಗೆ ಮೋಸ ಮಾಡಬಾರ್ದು. ನಿಮ್ ಪರಿವಾರ ನಿಮ್ ನಂಬ್ಕೊಂಡಿದ್ರೆ ಬೈ ಚಾನ್ಸ್, ಪ್ರಿವಿಲೇಜ್ ಚಿಲ್ಡ್ರನ್ ಕ್ಯಾನ್ ಡೂ ಎನಿಥಿಂಗ್. ಅಟ್ಲೀಸ್ಟ್ ಪ್ರಿವಿಲೇಜ್ ಚಿಲ್ಡ್ರನ್ ಬಂದಿರೋ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಆ ಕಂಪ್ಲೀಟ್ ಇದನ್ನ ಸಮಯವನ್ನ ಉಪಯೋಗ ಪಡಿಸ್ಕೊಂಡ್ರೆ ಪ್ರಿವಿಲೇಜ್ ಚಿಲ್ಡ್ರನ್ಗೆ ಬ್ಲೆಸ್ಸಿಂಗು. ಈಗ ಪ್ರಿವಿಲೇಜ್ ಇಲ್ದೇ ಇರೋರು ಯಾರು, ಲೈಕ್ ಮನೇಲಿ ಯಾರೋ ಕಾಯ್ತಾ ಇದ್ದಾರೆ ಇವರು ದುಡ್ಡುಗೋಸ್ಕರನೋ ಅಥವಾ ಇವ್ರ ಸಮಯಕ್ಕೋಸ್ಕರ, ಇವರು ನೆರವಿಗೋಸ್ಕರ ಕಾಯ್ತಿದ್ದಾರೆ ಅಂದ್ರೆ ಅದು ಫಸ್ಟ್ ಪ್ರಿಯಾರಿಟಿ. ಹೌದು, ನಿಮ್ ಕನಸಿದೆ ಹೌದು, ಅದನ್ನ ಮುಗಿಸಿ ಕಮ್ ಟು ದ ಸೆಕೆಂಡ್ ಪ್ರಿಯಾರಿಟಿ. ಆಲ್ವೇಸ್ ಚಾರ್ಟ್ ಔಟ್ ಯುವರ್ ಪ್ರಿಯಾರಿಟೀಸ್. ಯಾಕಂದ್ರೆ ಏನು ಮಾಡಕ್ಕಾಗಲ್ಲ, ನಾವೇನು ಇಂಥ ಮನೇಲೆ ಹುಟ್ಟಬೇಕು ಅಂತ ಮನೇಲಿ ಹುಟ್ಟಬೇಕು ಅಂತ ನಾವೇನು ಯಾರು ನಮ್ಮನ್ನು ಕೇಳಿಲ್ಲ. ನಾವು ವಿ ಆರ್ ನಾಟ್ ಚೂಸರ್ಸ್ ದೇರ್. ಸೊ ಹುಟ್ಟಿದೀವಿ ಅಂದ್ರೆ ಇಷ್ಟು ವರ್ಷ ನಿಮ್ಮನ್ನ ಸಾಕಿ ಸಲಹಿ ಒಂದ್ 16 ವರ್ಷ ನಿಮ್ಮನ್ನ ಬೆಳೆಸಿದ್ದಾರೆ ಅಂದ್ರೆ ಅವ್ರ ಕನ್ಸುಗಳನ್ನೆಲ್ಲ ತ್ಯಾಗ ಮಾಡಿನೇ ಬೆಳೆಸಿರ್ತಾರೆ ನಿಮ್ಮನ್ನ. ಅವ್ರದ್ದು ಸಂಪೂರ್ಣ ಕನ್ಸು ನನ್ಸಾಗಿರಲ್ಲ. ಸೊ ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟು ಫಸ್ಟ್ ಊರಿಗೆ ನಾವು ಪ್ರಿಫರೆನ್ಸ್ ಕೊಡ್ಬೇಕು. ಜೊತೆಲಿ ಏನೋ ನಾವು ಮಾಡ್ತೀವಿ ಅಂದ್ರೆ ನೋಡಿ ಸರ್, ಒಂದ್ ಹೇಳ್ತೀನಿ, ನಾವು ಮನಸ್ಸಿದ್ರೆ ಮಾರ್ಗ. ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ನಾನ್ ಮಾಡ್ಬೇಕು ಅನ್ನೋ ಹಠ ಇದ್ರೆ ನೀನ್ ಹಿಂಗೋ ಒಂದ್ ಆಕ್ಟರ್, ಹೇಗೋ ಒಂದ್ ನಿಮ್ ಕನ್ಸನ್ನ ನನ್ಸ್ ಮಾಡ್ಕೋತೀಯ. ಸೊ ಯು ಹ್ಯಾವ್ ಟು ಲರ್ನ್ ಟು ಬ್ಯಾಲೆನ್ಸ್ ಇಟ್. ಆಮೇಲೆ ಆಕ್ಟರೇ ಆಗ್ತೀನಿ ಅಂತ ಚಾನ್ಸ್ ಸಿಗದೆ ಹುಚ್ಚರ ಆಗೋದು ಅಥವಾ ಡಿಪ್ರೆಷನ್ಗೆ ಹೋಗೋದು ಅಥವಾ ಬೇಜಾರು ಒಳಗಾಗೋದು ಇದೆಲ್ಲ ಆಗಬಾರ್ದು. ಈಗ ಆಕ್ಟರ್ ಆಗಿಲ್ವಾ, ಈಗ ನಾನು ನೋಡಿ ಐ ವಾಸ್ ರೆಡಿ ಟು ಡು ಬ್ಯಾಕ್ ಸ್ಟೇಜ್. ಐ ನ್ಯೂ ಐ ವಾಸ್ ಅ ವೆರಿ ಗುಡ್ ಆಕ್ಟರ್, ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಬಟ್ ನಮ್ಗೆ ಆಕ್ಟಿಂಗ್ ಸಿಕ್ಕಿಲ್ವಾ, ನಾನು ಬ್ಯಾಕ್ ಸ್ಟೇಜ್ ಮಾಡ್ತೀನಿ. ಬ್ಯಾಕ್ ಸ್ಟೇಜ್ ಸಿಕ್ಕಿಲ್ವಾ, ನಾನು ಮೀಡಿಯಾ ಹ್ಯಾಂಡಲ್ ಮಾಡ್ತೀನಿ. ಈಗ ಮೀಡಿಯಾ ಹ್ಯಾಂಡ್ಲಿಂಗ್ಗೆ ಒಂದು ದೊಡ್ಡ ಹುದ್ದೆ. ಹೌದು, ಆಯ್ತಾ. ಯು ಶುಡ್ ಬಿ ರೆಡಿ, ಯು ಶುಡ್ ಕೀಪ್ ಯುವರ್ ವಿಂಗ್ಸ್ ಓಪನ್. ಏನಕ್ಕಾದ್ರೂ ಒಂದ್ ಕಡೆ ನಾನು ಇದ್ ಮಾಡ್ತೀನಿ. ಈಗ ನಾನು ಈ ಮೀಡಿಯಾ ಪರ್ಫಾರ್ಮಿಂಗ್ ಆರ್ಟ್ ಬರ್ಬೇಕು ಅಂತಿದ್ರೆ ಎಲ್ಲಾನು ಮಾಡುವಂತ ಗುಣ ಇಟ್ಕೊಂಡು ಬರ್ಬೇಕು. ಇಲ್ಲ ನಾನು ಸ್ಟೇಜ್ ಮೇಲೆ ಹೋಗ್ತೀನಿ, ನಾನು ಆಕ್ಟೇ ಮಾಡ್ತೀನಿ, ಯಾರು ಎತ್ಕೊಳ್ತಾರೆ ಆಕ್ಟಿಂಗ್ ಕೊಡಲ್ಲ ಅಲ್ವಾ, ಯಾರು ಹೀರೋ ಮಾಡಲ್ಲ, ಯಾರು ಹೀರೋಯಿನ್ ಮಾಡಲ್ಲ. ಏನೇ ಪಾತ್ರ ಕೊಟ್ರು ಅದನ್ನ ಶ್ರದ್ಧೆಯಿಂದ ಮಾಡಿ, ಆ ಶ್ರದ್ಧೆಗೆ ಒಂದಲ್ಲ ಒಂದಿನ ಫಲ ಸಿಕ್ಕೇ ಸಿಗತ್ತೆ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಮಾತು. ಯಾಕಂದ್ರೆ ವಿ ಹ್ಯಾವ್ ಸೀನ್ ಇಟ್, ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಅನುಭವಿಸಿದೀವಿ ನಾವು. ಸೊ ಆ ಅನುಭವದ ಮಾತನ್ನ ಹೇಳ್ತಾ ಇದೀವಿ ಹೊರತು ಪ್ರವಚನ ಅಲ್ಲ. ಖಂಡಿತವಾಗ್ಲೂ ನಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗತ್ತೆ. ನಾವು ಚೆನ್ನಾಗೆ ಒಂದು ಸಸಿಗೆ ನೀರ್ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರೇನೆ ಅದು ದೊಡ್ಡ ಮರ ಆಗೋದು.
ನಾವೇನು ಮಾಡಿದ್ರೆ ಒಳಗೋಗಿ ಅದು ಯಾವುದೋ ಒಂದು ತಿಪ್ಪೆಗೆ ಸೇರ್ಕೊಳ್ಳೋದು. That is what I feel. This nowadays children, generation Gen Zs, Gen Alpha, Gen so you should not get into depressions. ಅಯ್ಯೋ ನಂಗೆ ಆಗ್ಲಿಲ್ವಲ್ಲ, ಅಯ್ಯೋ ನನ್ಗೆ ಸಿಕ್ಲಿಲ್ವಲ್ಲ, ನಾನು ಮೇನ್ ರೋಲ್ ಮಾಡ್ಲಿಲ್ವಾ, ಅವಳೇನ್ ಮಾಡ್ತಾಳೆ, ಅವಳೇನ್ ಚೆನ್ನಾಗಿ ಮಾಡ್ತಾಳೆ, ಇವಳೇನ್ ಚೆನ್ನಾಗಿ ಮಾಡ್ತಾಳೆ, ಅವನೇನು, ಇದೆಲ್ಲ ಬಿಟ್ಟು ಬಿಡ್ಬೇಕು. ನಮ್ಗೆ ಪಾಲಿಗೆ ಬಂದದ್ದು ಪಂಚಾಮೃತ ಏನಿದೆ ಅದನ್ನ ಖುಷಿಯಾಗಿ ಅಲ್ಲ, ಬರೀ ತಗೊಳ್ಳೋದಲ್ಲ, ಅದನ್ನ ನೀವು ನಿರ್ವಹಿಸಬೇಕು. ಹೌದು, you have to take the responsibility towards it. Then only you will succeed one day. One or definitely you will get success. That is for sure. ಆಮೇಲೆ ಎಲ್ಲಾ ಕೆಲ್ಸಕ್ಕೂ ಓಪನ್ ಇರಬೇಕು. ಇಲ್ಲಿ ನಾನು ಥಿಯೇಟರ್ ಬಗ್ಗೆನೇ ಹೇಳ್ತಾ ಇಲ್ಲ, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋರು ಇರ್ಬೋದು, ಸಿನಿಮಾ ಆಕ್ಟ್ ಮಾಡೋರು. ಇವಾಗ ನಮ್ಗೆ ಆಕ್ಟಿಂಗ್ ಸಿಗ್ಲಿಲ್ವಾ, ಬರೆಯಕ್ ಟ್ರೈ ಮಾಡಿ. Who knows, you might be a good writer. Who knows, you might be a good orator. Who knows, you might be a good singer. You might be a good entrepreneur, editor, lighting, camera, ಏನ್ ಬೇಕಿದ್ರು ಇವ್ನು ಗೊತ್ತಿಲ್ಲ. Keep exploring. Yes. Don't get into ಒಂದು a zone where ನಾನು ಇದನ್ನ ಮಾತ್ರ ಮಾಡ್ತೀನಿ. ಅಷ್ಟು ರಿಸ್ಟ್ರಿಕ್ಟ್ ಆಗಬಾರ್ದು, ಯಾಕಂದ್ರೆ ಇದು ಕ್ರಿಯೇಟಿವ್ ಫೀಲ್ಡ್. This is the only field where you can explore yourself in every department. Exactly. ನನಗೆ I write now. ನಾನು ಪ್ರೊಡಕ್ಷನ್ ಮಾಡ್ತೀನಿ, ನಾನು ಡೈರೆಕ್ಷನ್ ಮಾಡ್ತೀನಿ. I learned direction. I teach direction. ಈಗ ನಾನು ಡೈರೆಕ್ಷನ್ ಹೇಳ್ಕೊಡ್ತೀನಿ. ಇಟ್ ಇಸ್ ನಾಟ್ ಬಿಕಾಸ್ ದಟ್ ನಾನು ಆಕ್ಟರ್, ನಾನು ಕಲಿಬಾರ್ದು, ಇಲ್ಲ, ನನ್ಗೆ ತುಂಬಾ ಇಂಟ್ರೆಸ್ಟ್. ಏನ್ ಡೈರೆಕ್ಷನ್ ಅಂದ್ರೆ ಏನು, ಯಾಕೆ ಲೆಫ್ಟ್ ಟರ್ನ್ ಮಾಡಬೇಕು, ಯಾಕೆ ರೈಟ್ ಅನ್ಬೇಕು, ಈ ಫ್ರೇಮ್ ಇಂದ ಎಕ್ಸಿಟ್ ಆದಾಗ ರೈಟ್ ಅಲ್ಲಿ ಯಾಕೆ ಲೆಫ್ಟ್, ಏನಕ್ಕೆ ಮಾಡ್ಬೇಕು, ಏನ್ OSS ಅಂದ್ರೆ ಏನು, ಲಾಂಗ್ ಶಾಟ್ ಅಂದ್ರೆ ಏನು, ಮಿಡ್ ಅಂದ್ರೆ ಏನು. ನಾ ಆಕ್ಟ್ ಮಾಡುವಾಗ್ಲೇ ಇದೆಲ್ಲ ತಿಳ್ಕೊಂಡ್ರೆ, ಕ್ಯಾಮ್ರಾ ಅಂದ್ರೆ ಏನು, ಲೆನ್ಸ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು, ಯಾಕೆ ಆ ಲೈಟ್ ಇಲ್ಲಿರ್ಬೇಕು, ಈಗ ಆ ಲೈಟ್ ನನ್ಗೆ ಯಾಕೆ ಹಿಂಗಿರ್ಬೇಕು, ಯಾಕೆ ಡೌನ್ ಲೈಟ್ ಕೊಡಬಾರ್ದು, ಯಾಕೆ ಅಪ್ ಲೈಟ್ ಮಾಡಬಾರ್ದು, HMI ಅಂದ್ರೆ ಏನು, ಜೂನಿಯರ್ ಅಂದ್ರೆ ಏನು, ಸೌಂಡ್ ಅಂದ್ರೆ ಏನು, ನಾಗರ ಅಂದ್ರೆ ಏನು, ಇದೆಲ್ಲ ನಾನು ಟೀಚ್ ಮಾಡ್ತೀನಿ. ದಿಸ್ ಇಸ್ ನಾಟ್ ಬಿಕಾಸ್ ನಾನು ಟೀಚ್ ಮಾಡ್ತೀನಿ ಹೆಚ್ಚುಗಾರಿಕೆ ಅಲ್ಲ, ನನಗೆ ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ. ನಾನ್ ಇದು ಎಲ್ಲರಿಗೂ ಹೇಳ್ತೀನಿ, ಲರ್ನ್, ಯು ಆರ್ ಹಿಯರ್, ಲರ್ನ್ ಇಟ್. ನಾವು ಸುಮ್ನೆ ಶಾರ್ಟ್ ಇಲ್ದಿರುವಾಗ ಬೇರೆ ಮಾಡೋದಕ್ಕಿಂತ ಇದೆಲ್ಲ ನಾನು ಹೋಗಿ ಕ್ಯಾಮ್ರಾ ಮ್ಯಾನ್ ಹತ್ರ ತಲೆ ತಿಂತಾ ಇದ್ದೆ ನಾನು. ಏನಕ್ಕೆ ಅದು ಸ್ವಿಚ್ ಏನು, ಈ ಸ್ವಿಚ್ ಏನು. ಎಷ್ಟೊಂದು ಜನ ಕ್ಯಾಮ್ರಾಮನ್ಗಳು ಕರೆದು ಬಾಬಾ ತೋರಿಸ್ತೀನಿ ನೋಡು, ಇದಕ್ಕೆ ಹೇಳೋದು, ಈ ತರ ಮಾಡಬಾರ್ದು. ಜಸ್ಟ್ ಕಾಲ್ ಮೀ, ದೋ ಐ ಆಮ್ ನಾಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲ, ಆಕ್ಟರ್ ನಾನು ಕರೆದು ನೋಡು, ಅದಕ್ಕೆ ಹೇಳಿದ್ದು ಹಿಂಗೆ ಕುತ್ಕೋಬಾರ್ದು ನೋಡು, ಹಿಂಗಿದೆ ಅಲ್ಲಿ ಯಾಕೆ ನೋಡ್ಬೇಕು. ಆಮೇಲೆ ನಿಮ್ನ OSS ಅಲ್ಲಿ ನೋಡುವಾಗ ನಿಮ್ಮನ್ನೇ ನೋಡ್ತಾ, ನನ್ಗೆ ನಾಟಕದವಳು ನಾನು ಹಿಂಗೆ ನೋಡ್ತಾ ಇದ್ದೆ, ಇಲ್ಲ ಪಕ್ಕದಲ್ಲಿ ನೋಡ್ಬೇಕು, ಯಾಕಂದ್ರೆ ನೀನು ಕಾಣಲ್ಲ, ಫೇವರ್ ಇರಲ್ಲ. ಐ ಡಿಡ್ ನೋ ವಾಟ್ ಫೇವರ್ ವಾಸ್. ಐ ಓನ್ಲಿ ಥಾಟ್ ಹೆಲ್ಪಿಂಗ್ ಇಸ್ ಫೇವರ್. ಕ್ಯಾಮ್ರಾ ಭಾಷೆ ಫೇವರ್ ಅಂದ್ರೆ ಏನೋ ಗೊತ್ತಿಲ್ಲ. ಸೊ ದಿಸ್ ಇಸ್ ಸೋ ಮೆನಿ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್. ದೆನ್ ವಿ ಕ್ಯಾನ್, ಗೊತ್ತಿಲ್ಲ ಯಾವ್ದ್ರಲ್ಲಿ ನಾವು ಸಕ್ಸೀಡ್ ಆಗ್ತೀವಿ, ಬಟ್ ಯು ಶುಡ್ ಕೀಪ್ ಯೋರ್ ಸೆಲ್ಫ್ ಓಪನ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಒಂದೇ ಒಂದು ಇದಕ್ಕೆ ಬಂದೆ, ನಾನು ಇಲ್ಲಿ ಮುಗೀತು, ಯಾರು ನನ್ನನ್ನು ಕರೆದು ಕೊಡ್ತಾ ಇಲ್ಲ, ಈ ಒಂದು ಭಾವನೆಗಳನ್ನ ನಾನೇ ಎಕ್ಸ್ಪ್ಲೋರ್ ಮಾಡ್ತೀನಿ, ಹೋಗೋಣ, ಮಾತಾಡೋಣ, ಜನರ ಪರಿಚಯ ಮಾಡ್ಕೊಳ್ಳೋಣ. ಎಷ್ಟಾಗ್ಬಿಟ್ಟಿದೆ ಅಂದ್ರೆ ಇವಾಗ ಸೋ ಮೆನಿ ಥಿಯೇಟರ್ಸ್, ಸೋ ಮೆನಿ ಆಡಿಟೋರಿಯಮ್ಸ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಪ್ರತಿ ಕ್ಷಣ ಕಾಂಪಿಟೇಷನ್ ಇದೆ. ಸೊ ಇನ್ನೂ ನಾವು ಬಲವಾಗಿರ್ಬೇಕು. ಹೌದು, ನಮ್ದು ಟೂಲ್ ಕಿಟ್ ಜಬರ್ದಸ್ತ್ ಇರಬೇಕು. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಸ್ಟಿಲ್ ಅವಾಗಿನ ನಾನು 1976 ಹುಟ್ಟಿದ್ರು ಕೂಡ, 92 ನಾನು ಥಿಯೇಟರ್ ಬಂದಿದ್ರು ಕೂಡ, ಇವತ್ತಿಗೆ ಯು ಟಾಕ್ ಅಬೌಟ್ ಟೆಕ್ನಾಲಜಿ, ಯು ಟಾಕ್ ಅಬೌಟ್ ಎಡಿಟಿಂಗ್, ಯು ಟಾಕ್ ಅಬೌಟ್ ಇನ್ಸ್ಟಾ, ಯು ಟಾಕ್ ಅಬೌಟ್ ವಾಟ್ ಎವರ್ ದ ಮೀಡಿಯಾಸ್, ಐ ಆಮ್ ಅಪ್ಗ್ರೇಡೆಡ್ ವಿತ್ ಎವ್ರಿಥಿಂಗ್. ನಾನು 50 ವರ್ಷ, ಅಯ್ಯೋ ನಂಗೆ ವಾಟ್ಸಪ್ ಬರಲ್ಲ, ಅಯ್ಯೋ ಅದೇನು ನೋಡು ಒಂದು ಸ್ವಲ್ಪ, ನೋ ಕೊಡಿ, ನಾನು ಮಾಡ್ಕೊಡ್ತೀನಿ. ಐ ಎಡಿಟ್ ಆನ್ ಮೈ ಮೊಬೈಲ್, ಐ ಡೂ ಮೈ ಎಡಿಟಿಂಗ್, ಐ ಮೈಸೆಲ್ಫ್ ಎಡಿಟ್, ಐ ಪುಟ್ ಮ್ಯೂಸಿಕ್, ಎಲ್ಲ ನಾನೇ ಮಾಡ್ತೀನಿ. ಸೊ ಇಲ್ಲಿ ಏನ್ ಗೊತ್ತಾ, ನಾವು ಕಲಿಬೇಕು ಅನ್ನೋ ಒಂದು ಮನೋಭಾವನ ನಾವು ಸಾಯೋವರೆಗೂ ಜೀವಂತವಾಗಿಟ್ಕೋಬೇಕು. ಕಲಿತಾ ಇದ್ರೇನೆ ನಿಮ್ಗೆ ಬೆಳಿತೀರಾ, ಹೊರತು ನೀವು ಕಲಿದೆ ಯಾರೋ ಬೆಳೆಯಕ್ ಸಾಧ್ಯನೇ ಇಲ್ಲ. ಸೋ ನೈಸ್. ವಾವ್ ಮ್ಯಾಮ್, ಥ್ಯಾಂಕ್ ಯು, ಸಚ್ ನೈಸ್ಲಿ ಪುಟ್. ಅಂದ್ರೆ ನಿಮ್ಮ ಜರ್ನಿ ಸಾಕಷ್ಟಿದೆ ಇನ್ನ ನಾವು ಮಾತಾಡೋದು, ಬಟ್ ಬಿಫೋರ್
ಟೈಮ್ ಲಿಮಿಟೇಷನ್ ಇರೋದಕ್ಕೋಸ್ಕರ ನಾನು ಐ ಆಮ್ ಗೋಯಿಂಗ್ ಟು ದ ಲಾಸ್ಟ್ ಪಾರ್ಟ್ ವೇರ್ ಐ ಆಸ್ಕ್ ಯು ಸಮ್ ಕ್ವೆಶ್ಚನ್ಸ್. Yes. ನಿಮ್ಮ ಹತ್ರ ಒಂದಷ್ಟು I am ಪಟ್ all ಪಟ್ ಅಂತ ಕೇಳ್ತೀನಿ, ಪಟ್ ಪಟ್ ಅಂತ ಆನ್ಸರ್ ಹೇಳಿ Yes. ನೋಡೋಣ. ನೋಡುವ. ಸ್ಟೇಜ್ ಆರ್ ಸೀರಿಯಲ್? Stage. ವೈ? Life. ಲೈಫ್. ಓಕೆ It's life. ಓಕೆ. ಸ್ಕ್ರಿಪ್ಟ್ ಆರ್ ಇಂಪ್ರೂವೈಸೇಷನ್? Improvisation. ವೈ? To be ready for everything. ರೆಡಿ ಫಾರ್ ಎವ್ರಿಥಿಂಗ್. Yes. ಓಕೆ. ಕಾಮಿಡಿ ಆರ್ ಟ್ರಾಜಿಡಿ? Comedy any day. ವೈ? Any day. Any day. ವೈ? I'm basically a little ಒಂದ್ ಸ್ವಲ್ಪ ನಗು ಗಿರಾಕಿ ನಾನು. ಇಲ್ಲ ಅದಕ್ಕೂ ನಗ್ತಾ ಇರ್ತೀನಿ ನಾನು. ಅಂಡ್ ದಟ್ಸ್ ದ ಏನಂತಾರೆ ಟಫೆಸ್ಟ್ ಎಮೋಷನ್ ಟು ಜನರೇಟ್, ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಬಿಕಾಸ್ ಯು ಕಾಂಟ್ ಮೇಕ್ ಪೀಪಲ್ ಲಾಫ್, ಯು Yeah. ಕ್ಯಾನ್ ಮೇಕ್ ದೆಮ್ ಕ್ರೈ ವೆರಿ ಸೂನ್. ನಾನು ಕಣ್ಣಲ್ಲಿ ನೀರು ಹಾಕಿದ ತಕ್ಷಣ ಎದುರುಗಡೆ ಅವ್ರ ಕಣ್ಣಲ್ಲಿ ಬಂದ್ಬಿಟ್ಟಿರುತ್ತೆ, ಬಟ್ ನಾನು ಏನೋ ಜೋಕ್ ಹೇಳಿದ್ರೆ ನಾನೇ ನಗ್ತಾ ಇದ್ರೆ ಅವ್ರು ನಗಲ್ಲ. ಸೊ ಐ ಥಿಂಕ್ ದಟ್ ಇಸ್ ವೈ ಐ ಸ್ಟಾರ್ಟೆಡ್ ಸ್ಟ್ಯಾಂಡ್ ಅಪ್ ಕಾಮಿಡಿ. Okay. ಫಸ್ಟ್ ವುಮೆನ್ ಅರ್ಬನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಫ್ ಕರ್ನಾಟಕ. ವಾವ್. ಸೊ ನನ್ಗೆ ಆ ಶಕ್ತಿ ಇದೆ ಅಂತ ಗೊತ್ತಿರ್ಲಿಲ್ಲ. ಅನೂಪ್ಮಯ್ಯ ಅವರು ನನ್ಗೆ ಎನ್ಕರೇಜ್ ಮಾಡಿ, ಇಲ್ಲ ಮಾಡ್ತೀರಾ ಮೇಡಮ್ ನೀವು ಮಾಡಿ ಅಂತ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡ್ಕೊಂಡು ಬಂದೆ. ಎಂಟೈರ್ ಆಸ್ಟ್ರೇಲಿಯಾ ಐ ಪರ್ಫಾರ್ಮ್ಡ್, ಹಾಂಗ್ಕಾಂಗ್ ಐ ಪರ್ಫಾರ್ಮ್ಡ್, ಸಿಂಗಪೂರ್ ಐ ಪರ್ಫಾರ್ಮ್ಡ್, ಭಾರತದಲ್ಲಿ ಒಂದಷ್ಟು ಕಡೆ ಪರ್ಫಾರ್ಮ್ ಮಾಡ್ತೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಇಟ್ ಇಸ್ ಸಚ್ ಅ ಮೀಟರ್ ಆಫ್ ಆಗುವಂತ ಒಂದು ಇದು. ಅಂದ್ರೆ ಸ್ಟೇಜ್ ಮೇಲೆ ಹೋದ್ರೆ ಎಲ್ಲ ಗ್ರಂಪಿ ಇರ್ತಾರೆ. ಗೊತ್ತಾ ಹೆಂಗ್ ನಗ್ಸೋದು, ಬಿಕಾಸ್ ನಾನ್ ಒಂದೇ ಪರ್ಸನ್. ಹೌದು. ಆಮೇಲೆ ಇದು ಇಂಪ್ರಾಂಪ್ಟ್ ಅಂದ್ರೆ ಒಂಥರ ಸ್ಕ್ರಿಪ್ಟ್ ಇರುತ್ತೆ, ಸ್ಕೆಲೆಟನ್ ಇರುತ್ತೆ, ಎಲ್ಲ ಇಂಪ್ರೂವೈಸೇಷನ್ ಅಲ್ಲೇ ನಾನು ತಗೊಳ್ತಾ ಹೋಗ್ಬೇಕು. ಆಮೇಲೆ ಹೇಗೆ ಪ್ರತಿ ಸೆಟ್ ಆಲ್ಸೋ ಇಸ್ ಡಿಫ್ರೆಂಟ್ ಅಂಡ್ ಪ್ರತಿ ಸೆಟ್ ಆಫ್ ಆಡಿಯನ್ಸ್ ಆಲ್ಸೋ ಆರ್ ಡಿಫ್ರೆಂಟ್. ನಗ್ತಾರೋ ಇಲ್ವೋ ಎಲ್ಲ ಕ್ವಶನ್ ಮಾರ್ಕ್ ಅಲ್ಲೇ ಹೋಗಿರ್ತೀವಿ. ಹೌದು. ಫುಲ್ ಮೀಟರ್ ಆಫ್ ಆಗುತ್ತೆ. ಅಫ್ಕೋರ್ಸ್ ಹೋಗ್ತಾ ಐ ಗೆಟ್ ಅ ಗ್ರಿಪ್ ಆಫ್ ಇಟ್ ಅಂಡ್ ಐ ಮೇಕ್ ಪೀಪಲ್ ಲಾಫ್. ವಾವ್. ಅಂಡ್ ಅಫ್ಕೋರ್ಸ್ ಎನಿ ಡೇ ಕಾಮಿಡಿ. ಲವ್ಲಿ. ನಿಮಗೆ ಥಿಯೇಟರ್ ಕ್ರಶ್ ಅಂತ ಇದ್ರೆ ಯಾರು? ಶ್ರೀನಿವಾಸ್ ಪ್ರಭು ಸರ್ ಮೇಲೆ ತುಂಬಾ ಕ್ರಶ್ ಇತ್ತು. ಹೌದಾ? ಅಂದ್ರೆ ಅವ್ರದ್ದು ಒಂಥರ ಇದು ಬಿಲ್ಟು, ಮಾತಾಡೋ ಧಾಟಿ, ಆಮೇಲೆ ಕನ್ನಡದ ಬಗ್ಗೆ ಇರೋ ಅಭಿಮಾನ, ತುಂಬಾ ತುಂಬಾ ಖುಷಿ ಆಗ್ತಿದೆ ಅವ್ರನ್ನ ನೋಡಿದಾಗ. ಐ ಥಿಂಕ್ ಶ್ರೀನಿವಾಸ್ ಪ್ರಭು ಸರ್. ಓಕೆ, ಲವ್ಲಿ. ಡ್ರೀಮ್ ಕೋ ಆಕ್ಟರ್? ರಮೇಶ್ ಪಂಡಿತ್. ವೈ? He's a fantastic actor. And he values co-actor. Okay. And I always believe when any person for that matter, ಯಾರು ನಿಮ್ಮ ಸಹ ನಟರಿಗೆ ಗೌರವ ಕೊಡ್ತಾರೋ, ಅವ್ರ ನಟನೆಗೆ ಗೌರವ ಕೊಡ್ತಾರೋ ಅವನೇ ಅತ್ಯುತ್ತಮ ನಟ. ನೈಸ್. ಸೋ ವೆಲ್ ಪುಟ್. ಸೋ ನೈಸ್. ನೀವು ಸ್ಟೇಜ್ ಹತ್ತೋದಕ್ಕಿಂತ ಮುಂಚೆ ಏನಾದ್ರೂ ಒಂದು ರಿಚುವಲ್ ಮಾಡ್ತೀರಾ ಅಂದ್ರೆ ಯಾವ್ದದು? ಇದು ಪಕ್ಕಾ ಗ್ರೀನ್ ರೂಮ್ ಗುಟ್ಟು. ರಿಚುವಲ್ ಐ ಡೋಂಟ್ ನೋ ಅಬೌಟ್ ರಿಚುವಲ್. ನಾವು ಫಸ್ಟ್ ಟೈಮಲ್ಲೂ ಏನೂ ಆಗಿರಲ್ಲ, ಸೆಕೆಂಡ್ ಮೇಲ್ಗೆ ನಂಗೆ ಸುಸ್ವಾರ್ಜನ್. ದಿಸ್ ಇಸ್ ಎವ್ರಿ ಶೋ ಪ್ರಾಬ್ಲಮ್. ಹೌದಾ? ಸೊ ಅಲ್ಲಿ ಇಲ್ಲಿ ತನಕ ಇದ್ದೆ ತಾನೆ, ಇಷ್ಟ ತನಕ ಏನ್ ಮಾಡ್ತಿದ್ದೆ ಬಂದೆ. ಅಲ್ಲಿ ಹೋಗಿ ಎಸ್ ನೆಮ್ಮದಿ. ಬಾಧೆ. ಸೊ ನೈಸ್. ಒನ್ ಲಾಸ್ಟ್ ಥಿಂಗ್, ಈಗ ಇಷ್ಟು ಜರ್ನಿ, ನಿಮ್ಮ ಥಿಯೇಟರ್ ಜರ್ನಿನ ಇಫ್ ಯು ಹ್ಯಾವ್ ಟು ಸಮ್ ಅಪ್, ಅದನ್ನ ಒಂದು ಫುಡ್ಗೆ ಕಂಪೇರ್ ಮಾಡಬೇಕು ಅಂದ್ರೆ ಯಾವುದು? ಮೇ ಬಿ ಚಿತ್ರಾನ್ನ. ವೈ? ಎಲ್ಲ ಚಿತ್ರಾನ್ನ ಯಾವ ಹೊತ್ತಲ್ಲಾದ್ರೂ ಕೊಡಿ, ಯಾರ್ಗ್ ಬೇಕಾದ್ರೂ ಕೊಡಿ, ಆಯ್ತಾ. ಒಂಥರ ಚಿತ್ರಾನ್ನ ಇಷ್ಟ ಇಲ್ಲ ಅಂತ ಹೇಳಿದ್ರೆ 100ರಲ್ಲಿ ಹಬ್ಬ ಅಂದ್ರೆ ಒಂದ್ 2-3 ಜನ ನಂಗೆ ಬೇಡ ಅಂತಾರೆ. ಯೂಶಲಿ ಎಲ್ರಿಗೂ ಇಷ್ಟ ಆಗುತ್ತೆ ಚಿತ್ರಾನ್ನ, ಯಾಕಂದ್ರೆ ಅದ್ರಲ್ಲಿ ಹುಳಿ ಇರುತ್ತೆ, ಹಸಿ ಮೆಣಸಿನಕಾಯಿ ಇರುತ್ತೆ, ಕೊತ್ತಂಬರಿ ಸೊಪ್ಪು ಇರುತ್ತೆ, ಒಳ್ಳೆ ಒಗ್ಗರಣೆ ಇರುತ್ತೆ, ಹಸಿ ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಬೇಕು ಅಂದ್ರೆ ಬಟಾಣಿ ಹಾಕ್ಬೇಕು, ಅಂದ್ರೆ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಕಲಸಿ ಕೊಟ್ರೆ ಬಾಯಲ್ಲಿ ನೀರು ಊರುತ್ತೆ. ಸೊ ಬಹುಶಃ ಐ ಕಂಪೇರ್ ಎವ್ರಿಥಿಂಗ್ ಚಿತ್ರಾನ್ನ, ದ ಲೈಫ್ ಟು ಚಿತ್ರಾನ್ನ. ಚಿತ್ರಾನ್ನ ಹೋಗಿದೆ ಗುರು ಅಂದ್ರೆ ಚಿತ್ರಾನ್ನಕ್ಕಿಂತ ಇನ್ನೇನ್ ಬೇಕು ಗುರು ಅಂತೀನಿ ನಾನು. ಅಲ್ವಾ? ಚಿತ್ರಾನ್ನಕ್ಕಿಂತ ಇನ್ನೇನ್ ಬೇಕು? ಎನಿ ಟೈಮ್, ಎನಿ ಮೂಮೆಂಟ್, ಎನಿ ಡೇ. ಹುಷಾರಿಲ್ದೇ ಇದ್ರು ಕೂಡ ನಿಮ್ಗೆ ಚಿತ್ರಾನ್ನ ತಿನ್ಬೋದು. ಹುಷಾರು ನಾಲ್ಗೆ ಕೆಟ್ಟೋಗಿದೆ ಚಿತ್ರಾನ್ನ ಮಾಡಿ ಅಂತ ಚೆನ್ನಾಗಿ ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ಚಿತ್ರಾನ್ನ ತಿಂತಾ ಇದ್ರೆ ಅದಕ್ಕಿಂತ ಆನಂದ ಮತ್ತೊಂದು. ಸೋ ನೈಸ್. ಸೊ ಐ ಥಿಂಕ್ ಇಟ್ಸ್ ಚಿತ್ರಾನ್ನ. ಎಸ್.
ಎಸ್, ಲವ್ಲಿ ಮ್ಯಾಮ್. ಥ್ಯಾಂಕ್ ಯು. ಐ ಥಿಂಕ್ ಸಮಯದ ಅಭಾವ ಇರೋದ್ರಿಂದ ನಾವು ಈ ಇಂಟರ್ವ್ಯೂನ ಇಲ್ಲಿಗೆ ಮುಗಿಸೋಣ. ಖಂಡಿತ. ಇನ್ನು ಸಾಕಷ್ಟು ಗುಟ್ಟುಗಳನ್ನ ಓ, ಐ ಥಿಂಕ್ ಬೇಜಾನಿದೆ ಬೇಜಾನಿದೆ. ಡಬ್ಬಿಂಗ್ ಜರ್ನಿ ಇದೆ, Yes. ಆಕ್ಟಿಂಗ್ ಜರ್ನಿ ಇದೆ, Yes. ಸಿನಿಮಾ. ಎಸ್, ಆಲ್ಸೋ ನನಗೆ ಐ ಥಿಂಕ್ ಐ ವಾಂಟ್ ನೀವು ಮತ್ತೆ ನಿಮ್ಮ ಇನ್ನೊಂದಿಬ್ರು ಸ್ಟಾರ್ಸ್ನ ಒಟ್ಟಿಗೆ ಕರ್ಕೊಂಡ್ಬಂದು ಕೂಡ್ಸೋಣ ಒಂದ್ಸಲ. ನೀವು ಸುಂದರ್ ಸರ್ ನೀವು ಒಟ್ಟಿಗೆ ಬಂದು ಕೂತು ಮಾತಾಡೋ ಹಾಗೆ ಮಾಡೋಣ. ಅವಾಗ ಇನ್ನೂ ಚರ್ಚೆ ಚೆನ್ನಾಗಿರುತ್ತೆ. ನೀ ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಶೋಗೆ ಬಂದಿದ್ದಕ್ಕೆ. ನಮ್ಮ ಕಡೆಯಿಂದ ನಿಮಗೆ, ನಮ್ಮ ಗಿಫ್ಟಿಂಗ್ ಪಾರ್ಟ್ನರ್ಸ್ ಟ್ರೈಬ್ ಆಫ್ ಥಿಯೇಟರ್ ಅವ್ರ ಕಡೆಯಿಂದ ನಿಮಗೆ ಸಣ್ಣ ಕಾಣಿಕೆ. ರಂಗಭೂಮಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಶೋಗೆ ಬಂದಿದ್ದಕ್ಕೆ. ಎಸ್, ಏನೋ ಪ್ಲಾಸ್ಟಿಕ್ ರಹಿತ ಜೀವನವನ್ನು ನಾವು ಮಾಡ್ತಾ ಇದೀವಿ. ಹಾಗಾಗಿ ಒಂದು ಕಾಟನ್ ಬ್ಯಾಗ್ ಕೊಟ್ಟಿದ್ದಕ್ಕಾಗಿ ತುಂಬಾ ಸಂತೋಷ. ಥ್ಯಾಂಕ್ ಯು. ಅದರಲ್ಲಿ ರಂಗಭೂಮಿ ಬಗ್ಗೆನೂ ಒಂದಷ್ಟು ಇದೆ, ಮಾಹಿತಿ correct. ಇದೆ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ನಿಮ್ಗೂ ಅಷ್ಟೇ ನನ್ನ ಕರಿಬೇಕು ಅಂತ ನಿಮ್ಗೆ ಅನ್ಸಿದೆ ಅಂದ್ರೆ ಏನೋ ಒಂಚೂರು ಬಾರೋ ಸಾಧನೆ ಮಾಡಿದೀವಿ ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲ. ಕರೆದು ಇಲ್ಲೊಂದು ಅವಕಾಶ ಕೊಟ್ಟು ಮಾತಾಡಕ್ಕೆ, ಒಂದಷ್ಟು ಗುಟ್ಟುಗಳನ್ನ ಹಂಚ್ಕೊಳಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಎಷ್ಟೊಂದು ಗುಟ್ಟುಗಳಿದೆ, ಅದರಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ರಟ್ಟು ಮಾಡಿದೀವಿ ಅಂತ ಅನ್ಕೋತೀನಿ. ಮಾತಾಡೋಣ, ಇನ್ನೂ ಹೆಚ್ಚು ಹೆಚ್ಚು ಮಾತಾಡೋಣ ರಂಗಭೂಮಿ ಬಗ್ಗೆ, ರಂಗಭೂಮಿ ಕುರಿತು, ಆರ್ಟ್ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡೋಣ. ಥ್ಯಾಂಕ್ ಯು. ನನ್ಗೆ ಇನ್ನೊಂದು ಖುಷಿ ಏನಂದ್ರೆ, ನಮ್ಮ ಮನೇಲಿ ನಾನು, ನನ್ನ ಗಂಡ, ನನ್ನ ಮಗಳು ಸಹಿತ ರಂಗಭೂಮಿಗೆ ಬಂದಿದ್ದಾಳೆ ಅನ್ನೋದು ಪರಮಾನಂದ. ಅದು ಅವಳು ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಶೀಸ್ ಆಲ್ಸೋ ರಂಗಭೂಮಿಗೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಕುಟುಂಬವನ್ನ ನಾವು ಮೀಸಲಿಡ್ತೀವಿ. ಸೂಪರ್ ಸೂಪರ್, ಆಸಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ರಂಗಭೂಮಿ ಅಥವಾ ಕಲೆಗೆ ತಮ್ಮನ್ನು ತಾವು ಸೀಮಿತ ಮಾಡಿಕೊಂಡಿರುವಂತಹ ವ್ಯಕ್ತಿಯ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ತಪ್ಪದೆ ನೋಡಿ. ಥ್ಯಾಂಕ್ ಯು. ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. Scan the QR code and contribute to support and help us create a sustainable environment for our artists. Ever grateful to your contribution.